ಗೆಲುವಿನ ಬಗ್ಗೆ ಅಲ್ಲ, ಮತ್ತೆ ಎದ್ದು ನಿಲ್ಲುವ ಛಲ ಮತ್ತು ವೈಫಲ್ಯವನ್ನು ಎದುರಿಸುವ ಧೈರ್ಯದ ಬಗ್ಗೆ. Sports is an important part of our life, from improving our physical and mental health to raising the flag of our courage. I request Mr. Mahadev Swami sir to give our school annual sports report of the year 2025 and 26. ಎಲ್ಲರಿಗೂ ನಮಸ್ಕಾರಗಳು. ಕ್ರೀಡೆ ಕೇವಲ ಸ್ಪರ್ಧೆಗಳಲ್ಲ, ಅವು ವ್ಯಕ್ತಿತ್ವ ನಿರ್ಮಾಣದ ಪಾಠಶಾಲೆಗಳು. ಕ್ರೀಡೆ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡಭಾವ ಬೆಳೆಸುವ ಮಹೋನ್ನತ ವೇದಿಕೆ. ಕ್ರೀಡೆಯಿಂದ ಪ್ರತಿ ಸೋಲಿನಲ್ಲೂ ಒಂದು ಪಾಠ, ಪ್ರತಿ ಗೆಲುವಿನಲ್ಲೂ ಒಂದು ಜವಾಬ್ದಾರಿಯನ್ನು ಕಲಿಯಬಹುದು. ಚಾಂಪಿಯನ್ಸ್ ಕೀಪ್ ಪ್ಲೇಯಿಂಗ್ ಅಂಟಿಲ್ ದೇ ಗೆಟ್ ಇಟ್ ರೈಟ್. ಮಾನ್ಯ ಅತಿಥಿಗಳೇ, ಗೌರವಾನ್ವಿತ ಆಡಳಿತ ಮಂಡಳಿಯವರೇ ಮತ್ತು ಶಿಕ್ಷಕರೇ ಹಾಗೂ ಪ್ರಿಯ ಪೋಷಕರೇ, ಹಿತೈಷಿಗಳೇ, ಇಂದು ನಮ್ಮ ಶಾಲಾ ವಾರ್ಷಿಕ ಕ್ರೀಡಾ ವರದಿಯನ್ನು ಮಂಡಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಈ ವರ್ಷದ ಕ್ರೀಡಾಕೂಟವನ್ನು ಸಾಕಷ್ಟು ಪೂರ್ವ ತಯಾರಿಗಳೊಂದಿಗೆ ಪ್ರಾರಂಭ ಮಾಡಲಾಯಿತು. ಆದ ಕಾರಣ ಈ ವರ್ಷ ನೂರಾರು ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎರಡೂ ವಿಭಾಗಗಳಿಂದಲೂ ಕೂಡ ಸಮಾನ ಪ್ರತಿಕ್ರಿಯೆ ದೊರಕಿತು. ಹೆಣ್ಣು ಮತ್ತು ಗಂಡು ಮಕ್ಕಳಿಂದಲೂ ಸಮಾನ ಉತ್ಸಾಹ ಕಾಣಿಸಿತು. ಆದ ಕಾರಣ ಅನೇಕ ವಿದ್ಯಾರ್ಥಿಗಳು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಪ್ರತಿಭೆಯನ್ನು ಮೆರೆಯುವ ಮೂಲಕ ಅನೇಕ ಪದಕಗಳು ಮತ್ತು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಮೊದಲಿಗೆ ಹೋಬಳಿ ಮಟ್ಟ. ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸುವ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮೊದಲಿಗೆ 17 ವರ್ಷದ ವಯೋಮಿತಿಯ ಕ್ರೀಡಾಕೂಟದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿಯಾದ ದಿವ್ಯಾರವರು 200 ಮೀಟರ್, 400 ಮೀಟರ್, 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 10ನೇ ತರಗತಿ ವಿದ್ಯಾರ್ಥಿಯಾದ ಪ್ರಜ್ವಲ್ 1000 ಮೀಟರ್ ಮತ್ತು 3000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಹಾಗೆಯೇ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 10ನೇ ತರಗತಿ ವಿದ್ಯಾರ್ಥಿಯಾದ ಧನ್ವಿತ್ ಚೆಸ್ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 10ನೇ ತರಗತಿಯ ಮತ್ತೋರ್ವ ವಿದ್ಯಾರ್ಥಿಯಾದ ಲೋಹಿತ್ ಮತ್ತು ಅವನ ತಂಡವು ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. 9ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ಪ್ರೀತಮ್ ಎಸ್ ಇಂಗಳಗಿ 5 ಕಿಲೋಮೀಟರ್ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 14 ವರ್ಷದ ವಯೋಮಿತಿಯ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾದ ತೊಳಚ ನಾಯಕ್ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. 8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ಚೇತನ್ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 9ನೇ ತರಗತಿ ಡಿ ವಿಭಾಗದ ವಿದ್ಯಾರ್ಥಿನಿಯಾದ ಮಾಣಿಕ್ಯ ಪವರ್ ಅವರು 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ದರ್ಶನ್ ಟೇಬಲ್ ಟೆನ್ನಿಸ್ ಆಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ನಂತರ ತಾಲೂಕು ಮಟ್ಟ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸುವ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಹಲವು ಸುತ್ತುಗಳಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಮೊದಲಿಗೆ 17 ವರ್ಷ ವಯೋಮಿತಿಯ ಕ್ರೀಡಾಕೂಟದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯಾದ ಪ್ರಜ್ವಲ್ 1500 ಮೀಟರ್ ಮತ್ತು 3000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಹಾಗೂ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 10ನೇ ತರಗತಿ ವಿದ್ಯಾರ್ಥಿನಿಯಾದ ದಿವ್ಯಾ 200 ಮೀಟರ್, 400 ಮೀಟರ್, 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮತ್ತು 9ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿನಿಯಾದ ಮಾಣಿಕ್ಯ ಪವರ್ ಅವರು 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ತಾಲೂಕು ಮಟ್ಟದ 14 ವರ್ಷದ ವಯೋಮಿತಿಯ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ದರ್ಶನ್ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ಚೇತನ್ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ನಂತರ ಜಿಲ್ಲಾ ಮಟ್ಟ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಸ್ಪರ್ಧೆಯಲ್ಲಿ 17 ವರ್ಷ ವಯೋಮಿತಿಯಲ್ಲಿ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯಾದ ದಿವ್ಯಾರವರು 200 ಮೀಟರ್, 400 ಮೀಟರ್, 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ಕೂಡ ಪಡೆದಿರುತ್ತಾರೆ. 10ನೇ ತರಗತಿ ವಿದ್ಯಾರ್ಥಿಯಾದ ಪ್ರಜ್ವಲ್ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಕೂಡ ಪಡೆದಿರುತ್ತಾರೆ. 14 ವರ್ಷದೊಳಗಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ಚೇತನ್ ಕೆ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ.
8ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದ ದರ್ಶನ್ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ನಂತರ ರಾಜ್ಯ ಮಟ್ಟ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸುವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ದಿವ್ಯಾರವರು ಭಾಗವಹಿಸಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ 5ನೇ ಸ್ಥಾನವನ್ನು ಮತ್ತು 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿರುತ್ತಾರೆ. 10ನೇ ತರಗತಿಯ ವಿದ್ಯಾರ್ಥಿಯಾದ ಪ್ರಜ್ವಲ್ 4x400 ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿ 4ನೇ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೂ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 6ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಆಯೋಜಿಸುವ 15ನೇ ವರ್ಷದ ರಾಜ್ಯ ಮಟ್ಟದ ಮೂಗ ಮತ್ತು ಅಂಧ ಮಕ್ಕಳ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ 7ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿನಿಯಾದ ರಂಜಿತರವರು 100 ಮೀಟರ್ ಮತ್ತು 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅಂತಿಮವಾಗಿ ಕ್ರೀಡಾ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ, ಶಿಕ್ಷಕರ ಸಮನ್ವಯತೆ, ಪೋಷಕರ ಪ್ರೋತ್ಸಾಹ ಮತ್ತು ವಿದ್ಯಾರ್ಥಿಗಳ ಉತ್ಸಾಹ ಈ ಒಂದು ಫಲಿತಾಂಶಕ್ಕೆ ಕಾರಣವಾಗಿದೆ. ಕೊನೆಯದಾಗಿ ನಮ್ಮ ಶಾಲೆಯಲ್ಲಿ ಕ್ರೀಡಾ ಕ್ಷೇತ್ರ ಇನ್ನಷ್ಟು ಮುನ್ನಡೆಯನ್ನು ಸಾಧಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವಕಾಶ ನೀಡಲಾಗುವುದು ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ, ಅದು ಕ್ರೀಡಾ ಸ್ಪರ್ಧೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳಾಗಿರ್ಬೋದು, ಈ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಒಂದು ಸನ್ಮಾನಿಸುವ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ಸನ್ಮಾನ ಮಾಡಬೇಕಾಗಿ ನಮ್ಮ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಇರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸಮಯ. ಮೊದಲಿಗೆ 10ನೇ ತರಗತಿ ವಿದ್ಯಾರ್ಥಿನಿಯಾದ ದಿವ್ಯಾರವರು ಕ್ರೀಡಾ ವಿಭಾಗದಲ್ಲಿ 400 ಮೀಟರ್ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರನ್ನು ಈಗ ನಾವು ಅಭಿನಂದಿಸೋಣ. ಎರಡನೆಯದಾಗಿ 10ನೇ ತರಗತಿ ವಿದ್ಯಾರ್ಥಿಯಾದ ಪ್ರಜ್ವಲ್ ರವರು 4x400 ರಿಲೇ ಮತ್ತು 400 ಮೀಟರ್ ಹರ್ಡಲ್ ಸ್ಪರ್ಧೆ ಗೌರವಿಸುವ ಒಂದು ಸುಸಂದರ್ಭ ಇದಾಗಿರುತ್ತದೆ. ಸರ್, ದಿವ್ಯಾ ಮತ್ತು ಪ್ರಜ್ವಲ್ ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಿವ್ಯಾರವರು ಎಲ್ಲೇ ಇದ್ರೂ ಕೂಡ ಬರಬೇಕು. ಸೊ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಶಾಲೆಯ 7ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿನಿಯಾದ ರಂಜಿತರವರು 15ನೇ ವರ್ಷದ ರಾಜ್ಯ ಮಟ್ಟದ ಮೂಗ ಮತ್ತು ಅಂಧ ಮಕ್ಕಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅವರನ್ನು ಇವಾಗ ಅಭಿನಂದಿಸುವಂತಹ ಸಂದರ್ಭ.
ಹಾಗೆ ನಮ್ಮ ಶಾಲೆಯ 9ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಯಾದಂತಹ ಯಶ್ವತ್ ರವರು ರಾಷ್ಟ್ರೀಯ ಮತದಾನ ದಿನದ ಪ್ರಯುಕ್ತ ನಡೆಯುವ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರನ್ನು ಕೂಡ ಈಗ ಅಭಿನಂದಿಸುವಂತಹ ಸಂದರ್ಭ. ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ರಂಜಿತಾ ಮತ್ತು ಯಶವಂತರವರನ್ನು ಅಭಿನಂದಿಸಬೇಕಾಗಿ ಹೇಳ್ಕೊತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ TPEI ಆಗಿರ್ತಕ್ಕಂಥ ಸತೀಶ್ ಸರ್ ಅವರು ರಂಜಿತಾರವರಿಗೆ 5,000ಗಳ ನಗದು ಬಹುಮಾನವನ್ನು ಕೂಡ ನಾವು ಸ್ಪೋರ್ಟ್ಸ್ ಡೇ ದಿನ ಕೊಟ್ಟಿರ್ತಾರೆ. ಸೊ ಆ ಮಗುವಿನ ಭವಿಷ್ಯತ್ತಿಗಾಗಿ ಈ ಒಂದು ಹಣವನ್ನು ಬಳಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಸತೀಶ್ ಸರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ. ಮತ್ತೊಮ್ಮೆ ಈ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ನಾವು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. All dignitaries to award the awardees. Now I request Chitra to give some inspirational words. For one and all who are aware, I would like to say thank you for inviting me for this event, and I would like to say thank you for my teachers and my friends. I had joined this school on 9th standard, but I think I had learned from baby class to here in this school only. They treated me like very friendly when I came to this school, and my teachers are very friendly with me. And when I came to 10th, it was very pressure and exam tensions, even though my teachers believed me more than I believed myself, and my parents also believed me more than I believed myself. And I would like to say thank you for my parents. Because of their sacrifice, I am studying in this school, and I joined for Shantiniketan in Ramnagar. And my parents had sacrificed many things for myself. Because of their reason, I am standing here and talking in front of you in this program. And I would like to say thank you for Naveen sir. They are giving a wonderful academic year studies for the students. And I would like to say thank you for my teachers, Nazma ma'am, Vasanta ma'am, and Arshita ma'am, Madhav Swami sir, and other teachers. And I would like to say thank you for my primary to 10th standard teachers, because they are the main pillars for me for studying like this. Thank you for giving me an opportunity to talk here. Thank you. Thank you, Chitra, for your words. The only limit to height of our achievement is to reach our dreams of your willingness to work together. It's my pleasure to call our respected chief guest, Mr. Ramesh sir, CRP, Kanakpura, to inspire us by their thoughts. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವ ನೆನ್ನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯಿತೋ ಮಂಕುತಿಮ್ಮ. DVಜಿಯವರ ಈ ಒಂದು ಅರ್ಥಪೂರ್ಣವಾದಂತಹ ಕಗ್ಗವನ್ನು ಸ್ಮರಿಸುತ್ತಾ ಈ ಒಂದು ಇಳಿ ಸಂಜೆಯಲ್ಲಿ ಎಲ್ಲರಿಗೂ ಇಳಿ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ M. ನಾಗರಾಜು ಸರ್ ಅವರೇ ಹಾಗೂ ನವೀನ್ ಸರ್ ಅವರೇ,
ಹಾಗೂ ನಮ್ಮ ಇಲಾಖೆಯ ಇ ಸಿ ಒ ಆದಂಥ ಪ್ರಕಾಶ್ ಸರ್ ಅವರೇ, ಹಾಗೂ ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಚಂದನ್ ಕೆ ಪಿ ಸರ್ ಅವರೇ, ಎಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನನಗೆ ಇಲ್ಲಿನ ವಾತಾವರಣವನ್ನು ನೋಡಿದ್ದು ಮಾನಸ ಶಾಲೆ ಹೆಸರಿಟ್ಟಿದ್ದಾರೆ. ಇದೊಂದು ಮಾನಸ ಫ್ಯಾಮಿಲಿ ಅಂತ ಅನ್ನಿಸ್ತಾ ಇದೆ ನನಗೆ, ಮಾನಸ ಫ್ಯಾಮಿಲಿ. ಸೊ ನಾನು ನವೀನ್ ಸರ್ ಹತ್ರ ಕೇಳಿದೆ, ಯಾಕೆ ಈ ಹೆಸರಿಟ್ಟಿದ್ದೀರಾ ಮಾನಸ ಅಂತಾನೆ? ಸೊ ಇದು ಹೆಸರು ತುಂಬ ಇನ್ಸ್ಪಿರೇಷನ್ ಆಗಿದೆ, ಸೊ ಎಲ್ಲರೂ ಕೇಳಿದ್ರೆ ತುಂಬ ಇಂಪಾಗಿದೆ, ಮತ್ತೊಮ್ಮೆ ಕೇಳಬೇಕನ್ಸುತ್ತೆ ಅಂತ. ನೋಡಿ, ಈ ಮಾನಸ ಅನ್ನುವಂತಹ ಒಂದು ಶಿಕ್ಷಣದ ಸಂಸ್ಥೆ ಇವತ್ತು 40 ವರ್ಷದ ಸಂಭ್ರಮವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇದೆ. ನಾನು ಈ ಶುಭ ಸಂದರ್ಭದಲ್ಲಿ 40, 50 ಆಗಲಿ, 50, 100 ಆಗಿ ಶತಮಾನದ ಸಂಭ್ರಮವನ್ನು ತುಂಬ ವಿಜೃಂಭಣೆಯಿಂದ ಕನಕಪುರದಲ್ಲಿ ಆಚರಿಸ್ಕೊಳ್ಳಿ ಅಂತ ನನ್ನ ತುಂಬು ಮನಸ್ಸಿನಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹರಿಸೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಓದೋದು ತುಂಬ ಇಂಪಾರ್ಟೆಂಟ್ ಗುರು, ಹಾಗೆ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟು ಬೇಕು ಗುರು ಅಂತ. ಸೊ ನಮ್ಮ ಶಾಲೆಯಲ್ಲಿ ನಿಮಗೆ ಓದೋದಷ್ಟೇ ಅಲ್ಲ, ಸೊ ವರ್ಷದ ಕೊನೆಯಲ್ಲಿ ಎಲ್ಲ ಪಾಠ ಪ್ರವಚನಗಳು ಮುಗಿದ್ಮೇಲೆ ಸೊ ನಿಮಗೆ ಒಂದು ವೇದಿಕೆ ಕೂಡ ಕಲ್ಪಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಹಿರಿಯರೆಲ್ಲ ಕೂತಿದ್ದೀರಿ. ನಾವೆಲ್ಲ ಶಾಲೆಗಳಲ್ಲಿ ಓದುವಾಗ ನಮಗೆ ಸರಸ್ವತಿ ಪೂಜೆ ಅಂತ ಮಾಡ್ತಿದ್ರು ಎಲ್ಲ ಪಾಠ ಪ್ರವಚನಗಳಾದಮೇಲೆ. ಸೊ ಈಗ ಹೆಸರು ಬೇರೆ, ವೇದಿಕೆ ಬೇರೆ, ಸ್ಥಳ ಕಾಲ ಬದಲಾದಂತೆ ನಾವೆಲ್ಲ ಅಪ್ಡೇಟ್ ಆಗಿದ್ದೀವಿ. ಸೊ ಈ ಥರ ಸ್ವಲ್ಪ ಕಾಲಕ್ಕೆ ತಕ್ಕಂತೆ ನಾವು ಸ್ವಲ್ಪ ವಿಜೃಂಭಣೆಯಿಂದ ಈ ಒಂದು ಸರಸ್ವತಿ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದ್ದೆ. ಕೊನೆಯದಾಗಿ ಇಲ್ಲಿ ವೇದಿಕೆ ಮೇಲೆ ನಾವು ತುಂಬ ಹೊತ್ತು ಮಾತಾಡ್ಬೋದು, ವೇದಿಕೆ ಮೇಲೆ ಮಾತಾಡುವಂತಹ ಸಮಯ ಅಲ್ಲ. ಇದು ಮಕ್ಕಳಿಗೋಸ್ಕರ ಉತ್ಸವ ನಡೆಸ್ತಾ ಇದ್ದೀರಿ, ಮಾನಸ ಉತ್ಸವ. ಇದೊಂದು ಹಬ್ಬ. ಸೊ ಈ ಹಬ್ಬ ನಿಮ್ಮೆಲ್ಲರಿಗೂ ಖುಷಿಯನ್ನು ತಂದುಕೊಡ್ಲಿ. ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಕೊನೆಯದಾಗಿ ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಸರಸ್ವತಿಯ ಒಂದು ಶ್ರೀರಕ್ಷೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ವೇದಿಕೆ ಕರೆಸು ನನ್ನ ಒಂದೆರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Every child is a bundle of potential holding dreams, holding the future. Now, I request our esteemed chief guest, Prakash sir, ECO, Kanakpura, to address the gathering. ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಮಾನಸ ಇನ್ಸ್ಟಿಟ್ಯೂಷನ ಅಧ್ಯಕ್ಷರಾದಂಥ ನಾಗರಾಜ್ರವರೇ, ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ, ಆಗ ನನ್ನ ಸ್ನೇಹಿತರು ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಂಥ ನವೀನ್ ಅವರೇ, ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಈ 40ನೇ ಮಾನಸ ಉತ್ಸವದ ಪರವಾಗಿ ಮತ್ತು ಈಗ ನಿಮ್ಮ ಹತ್ರ ಕೇಳಿದಂಥ ಕೆಲವೊಂದು ನಮ್ಮ ಮಾನಸ ಶಾಲೆಯ ಕೆಲವೊಂದು ಶಿಕ್ಷಕರು ಹೇಳಿದರು ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ, ಎಷ್ಟೊಂದು ಪ್ರತಿಭೆಗಳನ್ನ ಹರಡಿವೆ ಅಂತ. ನಮ್ಮ ವಿವೇಕಾನಂದರವರು ಒಂದು ಪದನ ಹೇಳ್ತಾರೆ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್, ಡಿವೈನ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದಿ ಮ್ಯಾನ್ ಅಂತ. ಅಂದರೆ ಮನುಷ್ಯನಲ್ಲಿ ಆಲ್ರೆಡಿ ಇರತಕ್ಕಂಥ ಪ್ರತಿಭೆಗಳನ್ನ ಹೊರತಕ್ಕಂಥದ್ದೇ ಎಜುಕೇಷನ್ ಅಂತ. ಆ ರೀತಿಯ ಈ ಒಂದು ನಿಟ್ಟಿನಲ್ಲಿ ತುಂಬ ಉತ್ಸುಕತೆಯಿಂದ ತುಂಬ ಇದಾಗಿ ಮಾಡ್ತಾ ಇರತಕ್ಕಂಥ ನಮ್ಮ ನವೀನವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಕ್ರೀಡಾ ಕ್ಷೇತ್ರದಲ್ಲಿ ದಿವ್ಯ ಇರ್ಬೋದು, ಮತ್ತು ಪ್ರಜ್ವಲ್ ಇರ್ಬೋದು, ರಂಜಿತಾ ಇರ್ಬೋದು, ಯಶವಂತ್ ಇರ್ಬೋದು, ಅದೇ ರೀತಿ ಪ್ರತಿಭಾ ಕಾರಂಜಿಯಲ್ಲಿ ಈ ಬಾರಿ ಯಾವುದಪ್ಪ ಜಿಲ್ಲಾ ಮಟ್ಟದಲ್ಲಿ ದೇಗ್ಲ ಮಟ್ಟದಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಮಾನಸ ಎಂಬ ವಿದ್ಯಾರ್ಥಿನಿ ಕನ್ನಡ ಕಂಠ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು, ಅದೇ ರೀತಿ ಭರತನಾಟ್ಯದಲ್ಲಿ ಸ್ಪರ್ಶ ಟಿ ಅನ್ನತಕ್ಕಂಥ ಮತ್ತೊಂದು ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲೂ ಸಹಿತ ಯಶಸ್ಸು ತಂದು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಈ ಶಾಲೆ ಮತ್ತು ಶಾಲೆಯಲ್ಲಿರತಕ್ಕಂಥ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ಮತ್ತು ನಿಮ್ಮೆಲ್ಲ ಪೋಷಕರುಗಳಿಗೆ ಒಂದು ನೀವು ಹೆಸರನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟಂಥ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ
ಸಭೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಪೋಷಕರು ಮತ್ತು ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಇದು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡುವುದಕ್ಕೆ. ಬಾಳ್ವೆ ಇರುವುದು ಬದುಕುವುದಕ್ಕಾಗಿ, ಬದುಕಿನಿಂದ ಬೆಳೆಯುವುದಕ್ಕಾಗಿ ಎಂಬ ಕಾಂತಾರರ ನುಡಿಯನ್ನು ನೆನಪಿಸುತ್ತಾ ನಮ್ಮ ಶಾಲೆಯ ಅಲ್ಯುಮಿನಿಯಾದಂತಹ ಚಂದನ್ ಸರ್ ಅವರನ್ನು ಒಂದೆರಡು ಮಾತುಗಳನ್ನಾಡಲು ವೇದಿಕೆಗೆ ಸ್ವಾಗತಿಸುತ್ತೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವಂತಹ ನಮ್ಮ ಹಿರಿಯರಾದ ನಾಗರಾಜ್ ಸರ್ ಹಾಗೂ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ನಮ್ಮ ನವೀನ್ ಸರ್, ರಮೇಶ್ ಸರ್ ಹಾಗೂ ಪ್ರಕಾಶ್ ಸರ್ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪೇರೆಂಟ್ಸ್, ಟೀಚರ್ಸ್, ನಮ್ಮ ಮಾನಸ ಫ್ಯಾಮಿಲಿಯ ಎಲ್ಲ ಟೀಚರ್ಸ್, ಎಲ್ಲ ವರ್ಗದ ಸ್ಟಾಫ್ ಹಾಗೂ ನಮ್ಮ ಮುದ್ದಿನ ಮಾನಸ ಫ್ಯಾಮಿಲಿ ಮಕ್ಕಳು ಎಲ್ಲರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವತ್ತು 40ರ ಸಂಭ್ರಮ ಮಾನಸ ಫ್ಯಾಮಿಲಿಗೆ. ಬಟ್ ಈ ದಿನ ನಾನು ಇಲ್ಲಿರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ABCD ಕಲ್ತಿದ್ದೆ ಇದೇ ಮಾನಸ ಶಾಲೆಯಿಂದ. ಆ ಖುಷಿ ನನಗೆ ಯಾವತ್ತು ಎಲ್ಲಿಗೆ ಕರ್ಕೊಂಡು ಹೋದರೂ ನೆನಪಿಸ್ತಾ ಇರುತ್ತೆ. ನಾನು ಆಲ್ಮೋಸ್ಟ್ ಫಸ್ಟ್ ಆರ್ ಸೆಕೆಂಡ್ ಬ್ಯಾಚ್ ಅಂತ ಅನ್ಕೋತೀನಿ ಮಾನಸ ಶಾಲೆಯಲ್ಲಿ ಓದಿದ್ದಂತಹ ಹಳೆ ವಿದ್ಯಾರ್ಥಿಗಳಲ್ಲಿ. ನಾನು ಮತ್ತು ನನ್ನ ವೈಫ್ ಉಷಾ ಇಬ್ಬರು ಒಂದೇ ಕ್ಲಾಸು. ಸೊ ನಮ್ಮ ಜೀವನ ಶುರುವಾಗಿದ್ದೆ ಮಾನಸದಿಂದ. ನಾವು ಅದನ್ನು ಯಾವತ್ತೂ ಮರಿಲಿಕ್ಕಾಗಲ್ಲ. ನಮ್ಮ ಕನಕಪುರದಲ್ಲಿ ಒಂದು ಹೇಳಬೇಕಂತಂದರೆ ಕನ್ಸಿಸ್ಟೆನ್ಸ್ ಅಥವಾ ಸಸ್ಟೈನಬಲ್ ಆಗಿ ಒಂದು ನಾಮಿನಲ್ ಫೀಸ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಿಕೊಂಡು ಎಲ್ಲ ವರ್ಗದ ಜನಗಳಿಗೂ ವಿದ್ಯೆ ಅನ್ನೋ ಎಜುಕೇಷನ್ನ ದಾರಿ ಎರಿತಾ ಇರುವಂಥ ನಮ್ಮ ಮಾನಸ ಫ್ಯಾಮಿಲಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಆಗಲೇ 40 ವರ್ಷ ಹೆಂಗೆ ಕಳೀತು ಅಂತ ನಾವು ನೆನೆಸ್ಕೊಳ್ಳಿಕ್ಕಾಗಲ್ಲ. ನಾಗರಾಜ್ ಸರ್ ಅವಾಗ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಅವರಿಗಂತೂ ವಯಸ್ಸಾಗಲ್ಲ. ಬಟ್ ನೋಡಿ, ನನಗೂ ಆಗಲೇ ವಯಸ್ಸಾದಂಗೆ ಕಾಣಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 40+ ಜಾಸ್ತಿ ಆಯಿತು. ಇವತ್ತು ನನ್ನ ಮಗಳು ಕೂಡ ಇದೇ ಮಾನಸ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ನಾನು ಎಲ್ಲ ಪೇರೆಂಟ್ಸ್ಗೆ ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕು. ತುಂಬ ಬ್ರ್ಯಾಂಡು ಇಲ್ಲದೆ ಇರೋದಂಥದ್ದು, ರೋಬೋಟಿಕ್ಸು, ಅದು ಇದು ಅಂತ ನೀವು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಇದೇ ಶಾಲೆಯಲ್ಲಿ ಪ್ರೈಮರಿಯಿಂದ ಶುರು ಮಾಡಿ ಓದಂಥವನು. ಎಲ್ಲ ಕಡೆ ಕೆಲಸ ಮಾಡಿ, ಎಲ್ಲ ವರ್ಗದಲ್ಲೂ ಕೆಲಸ ಮಾಡಿ, ಇವನ್ ಅಬ್ರಾಡ್ಗೂ ಹೋಗಿ ಬಂದು ಏರ್ಪೋರ್ಟಲ್ಲಿ ಕೆಲಸ ಮಾಡಿ ಕೊನೆಗೆ ವಾಪಸ್ ನಮ್ಮೂರಿಗೆ ನಾನು ಬಂದು ಒಂದು ಸಣ್ಣದಾಗೇನೋ ಕೆಲಸ ಮಾಡ್ಕೊಂಡಿದ್ದೀನಿ. ಬಟ್ ಯಾರು ನಮ್ಮ ಮಾನಸ ಶಾಲೆ ಮಕ್ಕಳಿಗೆ ಎಲ್ರಿಗೂ ಹೇಳೋದೇನಂತಂದರೆ, ನಿಮ್ಮ ಜೀವನದ ಬಗ್ಗೆ ಭಯ ಬೇಡ. ನಿಮಗೆ ನೀವೆಲ್ಲೇ ಹೋದರೂ ನಿಮ್ಮೆಲ್ರಿಗೂ ಕೆಲಸ ಖಂಡಿತ ಸಿಗತ್ತೆ. ನಾನು ನಡೆದು ಬಂದ ದಾರಿ ಹೇಳೋದಾದರೆ, ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೀನಿ. 1 ವರ್ಷ ಫೇಲ್ ಆದೆ ಕಾಲೇಜಲ್ಲಿ. ಫೇಲ್ ಆದೆ ಅಂತ ನಾನು ಮನೇಲಿ ಕೂತ್ಕೊಳ್ಳಿಲ್ಲ, 1 ತಿಂಗಳು ಮನೇಲಿದ್ದೆ. ಆಮೇಲೆ ಬಂದವರೆಲ್ಲ ಕೇಳ್ತಾಯಿದ್ರು, ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಂತ ನಮ್ಮ ತಂದೆಯವ್ರನ್ನ ಕೇಳೋರು. ಸೊ ಆವಾಗ ನನಗೂ ಒಂಥರ ಇರ್ಸ್ಮೋರ್ಸ್ ಆಗ್ತಾಯಿತ್ತು. ಆ ಒಂದು ಛಲ ಇಟ್ಕೊಂಡು ನಾನು ದಿನ ಬೆಳಗ್ಗೆ ಆದರೆ ಬೆಂಗಳೂರಿಗೆ ಹೋಗೋದು, ಎಲ್ಲ ಕಂಪ್ನಿಗಳಿಗೆ ರೆಸ್ಯೂಮ್ ಕೊಡೋದು. ಆಗೆಲ್ಲ ಮೊಬೈಲ್ ಇರಲಿಲ್ಲ, ನಮಗೆ ಹೇಳ್ಕೊಡೋರು ಗೈಡ್ ಮಾಡೋರು ಯಾರಿರಲಿಲ್ಲ. ಈ ಥರ ಹಂತವಾಗಿ ಕಾಲ್ ಸೆಂಟ್ರಲ್ಲಿ ಪೇಪರ್ ಕಟ್ಟಿಂಗ್ಸ್ ನೋಡೋದು. ಸೊ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿ ಇಂಟರ್ವ್ಯೂಗೆ ಇಡೀ ಬೆಂಗಳೂರಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ಸುತ್ತಾ ಇದ್ದೆ. ಬೆಳಗ್ಗೆ ಫಸ್ಟ್ ಬಸ್ಗೆ ಹೋದರೆ ರಾತ್ರಿ ಲಾಸ್ಟ್ ಬಸ್ಸಿಗೆ ಕನಕಪುರಕ್ಕೆ ಬರ್ತಾಯಿದ್ದೆ ನಾನು. ಸೊ ಆ ಥರ ಛಲ ನಮ್ಮ ಮಕ್ಳಿಗೆ ಎಲ್ರಿಗೂ ಬರುತ್ತೆ ಅಂತ ಅನ್ಕೋತೀನಿ. ಈಗ ಅಷ್ಟು ಕಷ್ಟ ಇಲ್ಲ, ಎಲ್ಲರ ಹತ್ರ ಮೊಬೈಲ್ ಇದೆ. ಎಲ್ಲೇ ಜಾಬ್ ಇಂಟರ್ವ್ಯೂಸ್ ಬರುತ್ತೆ, ಅಲ್ಲಿ ಹೋಗ್ಬೋದು. ಅವರು ಏನೇ ಓದಲಿ, ನಾನು ಕೇಳ್ಕೊಳ್ಳೋ ಪೇರೆಂಟ್ಸ್ಗೆ ಏನಂದರೆ, ಯಾರಿಗೂ ಹಿಂಸೆ ಮಾಡಿ ಇದು ಮಾಡೋಕ್ಕೆ ಹೋಗ್ಬೇಡಿ. ಅವರಲ್ಲಿ ಒಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಸೊ ಆ ಟ್ಯಾಲೆಂಟ್ನ ಇಟ್ಕೊಂಡು ಅವ್ರದ್ದು ಯಾವುದೇ ಕೆಲಸ ಸಿಗಲಿ, ಆ ಸಂಬಳದ ಬಗ್ಗೆ ಯೋಚನೆ ಮಾಡೋದು ಬೇಡ. ಸಂಬಳ ಇವತ್ತಲ್ಲ ನಾಳೆ ಜಾಸ್ತಿ ಆಗುತ್ತೆ. ಅಲ್ಲಿ ಒಂದು ಕಡೆ ಅವ್ರ ಕೆಲಸ ಅಂತ ಹೋದರೆ ಅಲ್ಲಿ 108 ಥರ ಅವ್ರಿಗೆ ಆಪರ್ಚುನಿಟಿಗಳು ಅಲ್ಲೇ ಕನೆಕ್ಟ್ ಆಗುತ್ತೆ. ನೆಟ್ವರ್ಕಿಂಗ್ ಈವೆಂಟ್ ಅಂತ ಇವತ್ತೇನು ದುಡ್ಡು ತೊಗೊಂಡು ಮಾಡ್ತಾರೆ, ಅದು ಅವ್ರಿಗೆ ಅಲ್ಲಿ ಫ್ರೀಯಾಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಂತವಾಗಿ ಕಾಲ್ ಸೆಂಟ್ರಿಂದ ನಾನು ರಾಯಲ್ ಆರ್ಕಿಡ್ ಹೋಟೆಲಲ್ಲಿ ಮಾಡಿದೆ, ಪರ್ಮನೆಂಟ್ ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ. ಕನಕಪುರದಿಂದ ಮಧ್ಯಾಹ್ನ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬಸ್ಗೆ ವಾಪಸ್ ಬರ್ತಾಯಿದ್ದೆ. ಸೊ ಈ ಥರದೆಲ್ಲ ಇರ್ತದೆ. ನಿಮ್ಮ ಮಕ್ಳುಗಳಿಗೆ ನೀವು ಏನು ಹೇಳ್ಕೊಡ್ಬೇಕಂತಂದರೆ, ಆ ಕೆಲಸ ಬೇಡ, ಈ ಕೆಲಸ ಬೇಡ, ವೈಟ್ ಕಾಲರ್ ಜಾಬ್ ಒಂದೇ ಸತಿ ಬೇಕು ಅಂತ ದಯವಿಟ್ಟು ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನು ಮಾಡ್ತಾರೋ ಮಾಡಲಿ, ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಹಂತವಾಗಿ ಮಕ್ಕಳು ಬೆಳೆಯೋಕ್ಕೆ ದಾರಿ ಅಲ್ಲೇ ಸಿಗ್ತದೆ.
ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ 108 ಜನ ಬಂದಿರ್ತಾರೆ. ಅವರು ಬೇರೆ ಕಡೆ ಏನೇನು ಆಫರ್ಸ್ ಇದೆ ಏನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೆ ತಕ್ಕನಂಗೆ ನಿಮ್ಮ ಮಕ್ಕಳು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ತುಂಬ ಆಪರ್ಚುನಿಟಿಗಳು ಅಲ್ಲಲ್ಲೇ ಸಿಗ್ತಾ ಇರ್ತದೆ. ಸೊ ನಾನು ಹೋಟೆಲಿಂದ ಮತ್ತು ಏರ್ಪೋರ್ಟಿಗೆ ಹೋದೆ, ಗ್ರೌಂಡ್ ಸ್ಟಾಫ್ ಆದೆ. ಗ್ರೌಂಡ್ ಸ್ಟಾಫಿಂದ ಟರ್ಮಿನಲ್ ಆಪ್ರೇಷನ್ಸ್ಗೆ ಹೋದೆ, ನಮ್ಮ ಹೊಸ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಡೇ 1 ಸ್ಟಾಫ್ ಕೂಡ ನಾನು. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 10 ವರ್ಷ ಏರ್ಪೋರ್ಟಲ್ಲಿ ಕಳೆದು ಅಲ್ಲೂ ಎಲ್ಲ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ ನಾನು ಮತ್ತೆ ವಾಪಸ್ ನಮ್ಮೂರಿಗೆ ಬಂದಿದ್ದೀನಿ. ಅದು ಇವತ್ತು ವಾಪಸ್ ನಮ್ಮ ಮಾನಸ ಸಂಭ್ರಮದಲ್ಲಿದ್ದೀನಿ. ಬಟ್ ಇದು ನಮ್ಮನ್ನ ಎಲ್ಲಿಗೂ ಬಿಟ್ಕೊಡೋದಿಲ್ಲ. ನಮ್ಮ ಕನಕಪುರಕ್ಕೆ ಹೆಮ್ಮೆ ನಮ್ಮ ಮಾನಸ ಅಂತಂದರೆ. ಸೊ ನನ್ನಾಗೆ ಲಕ್ಷಾಂತರ ಜನ ಈಗ ಆಲ್ರೆಡಿ ಹೊರಗಡೆ ಮಾನಸದಿಂದ ಬಂದು ಅವ್ರ ಜೀವನಗಳನ್ನ ರೂಪಿಸ್ಕೊಂಡು ಎಲ್ಲ ಶುರು ಆಗೋದು ABCD 1 2 3 ಇಂದಾನೆ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಮಕ್ಕಳ ಬಗ್ಗೆ ಯೋಚನೆ ಬೇಡ. ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನು ಬೇಕು ಟೈಮ್ಗೆ ಆರೋಗ್ಯ ಹೊಂದಿದ್ರೆ ಅವರು ಮಿನಿಮಲ್ ಎಜುಕೇಷನಲ್ಲೇ ಖಂಡಿತ ಅವರ ಲೈಫ್ನ ಲೀಡ್ ಮಾಡ್ಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ, ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೇರೆಂಟ್ಸ್ಗಾಗಲಿ. ಸೊ ನಮ್ಮ ಮಾನಸನ ಅಟ್ಲೀಸ್ಟ್ ಇದುವರೆಗೂ ನೀವು ಜೊತೇಲಿ ಬೆಳೆಸಿ ನಂಬಿ ನಿಮ್ಮ ಮಕ್ಕಳನ್ನ ಮಾನಸ ಫ್ಯಾಮಿಲಿ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೂ ಮಾನಸ ಫ್ಯಾಮಿಲಿ ಕೂಡ ಒಳ್ಳೆಯದಾಗಲಿ. ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಸಾಕಾಗ್ತಾಯಿಲ್ಲ. ನಮ್ಮ ಮಾನಸ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ವರ್ಷ ಇನ್ನೂ ಸಾವಿರ ಲಕ್ಷಾಂತರ ಹುಡುಗರನ್ನ ನಮ್ಮ ಮಾನಸದಿಂದ ಹೊರಗಡೆ ನಮ್ಮ ಸೊಸೈಟಿಗೆ ಕೊಡೋವಂಥ ಅವಕಾಶ ದೇವರು ಕರುಣಿಸ್ಲಿ ಅಂತ ಮಾನಸ ಫ್ಯಾಮಿಲಿ ಕೂಡ ಕೇಳ್ಕೊತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುವುದಲ್ಲದೆ ಪೋಷಕರಿಗೆಲ್ಲ ಒಂದು ಚುಟುಕಾಗಿ ಕಿವಿ ಮಾತನ್ನು ಹೇಳಿದ ಚಂದನ್ ಸರ್ ಅವರಿಗೆ ಧನ್ಯವಾದಗಳು. ವ್ಯಕ್ತಿಯ ಬದುಕಿನಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆಗ ಮಾತ್ರ ನಮಗೆ ಯಶಸ್ಸು ಸಿಗುವುದು. ಐ ಟೇಕ್ ಗ್ರೇಟ್ ಪ್ರೈಡ್ ಟು ಇನ್ವೈಟಿಂಗ್ ಅವರ್ ರೆಸ್ಪೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಮಿಸಸ್ ವಿಜಯಲಕ್ಷ್ಮಿ ಮ್ಯಾಮ್ ಟು ಗ್ರೇಸ್ ಅಸ್ ವಿತ್ ದೇರ್ ವರ್ಡ್ಸ್ ಆಫ್ ವಿಸ್ಡಮ್. 40ನೇ ವರ್ಷದ ಮಾನಸ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ನಾಗರಾಜ್ರವರೇ, ಮುತ್ತೇಗೌಡರವರೇ, ನವೀನ್ರವರೇ, ರಮೇಶ್ರವರೇ, ಚಂದನ್ರವರೇ, ಶ್ರೀಮತಿ ಮಮತಾರವರೇ, ಬಿಡಿ ಚಂದನ್ರವರೇ, ಶ್ರೀಮತಿ ಮಮತಾರವರೇ, ಆತ್ಮೀಯ ಪೋಷಕರೇ, ಶಿಕ್ಷಕ ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿಗಳೇ, ಮಕ್ಕಳ ಮನರಂಜನೆ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯ ನೀಡಲು ನನಗೆ ಸುಮಾರು 2 ರಿಂದ 3 ಗಂಟೆ ತೆಗೆದುಕೊಳ್ಳುವುದರಿಂದ ಒಂದು ದಿನ ಮುಂಚಿತವಾಗಿ ಸುಮಾರು 650ಕ್ಕೂ ಅಧಿಕ ಬಹುಮಾನಗಳನ್ನು ವಿತರಿಸಲಾಯಿತು. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆ ಅವಶ್ಯಕವಾದಂತಹ ಕರಾಟೆ, ಯೋಗ, ಹ್ಯಾಂಡ್ ರೈಟಿಂಗ್ ಕ್ಲಾಸ್, ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆ ಕೂಡ ನೀಡುತ್ತಿದ್ದಾರೆ. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಶಾಲೆಗೆ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಯಶವಂತ್ ವಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕಳೆದ ಸಾಲಿನಲ್ಲಿ ನಮ್ಮ ಮಾನಸ ಪ್ರೌಢಶಾಲೆಯ SSLC 40 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಉತ್ತಮ ಫಲಿತಾಂಶ ಬಂದಿರುತ್ತದೆ. ನನ್ನ ಮಗನಾದ ನವೀನ್ರವರು ಇಂಜಿನಿಯರ್ ಶಿಕ್ಷಣ ಮುಗಿಸಿ ನಮ್ಮ ಮಾನಸ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಬಹಳ ಮುತುವರ್ಜಿಯಿಂದ ಮಕ್ಕಳ ಬೆಳವಣಿಗೆಗೆ ಶ್ರಮಿಸುತ್ತಿದ್ದು ಪಾಠ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಲೆಗೆ ಒಳ್ಳೆಯ ಹೆಸರನ್ನು ತರುತ್ತಿದ್ದಾರೆ. ಅವರ ಈ ಶ್ರಮಕ್ಕೆ ಸಂಸ್ಥೆ ಪರವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ದೀಪಕ್ಕೆ ಬತ್ತಿ ಎಷ್ಟು ಮುಖ್ಯವೋ ಅದು ಬೆಳಗಲು ಅಷ್ಟೇ ಮುಖ್ಯ. ಆದ್ದರಿಂದ ಒಂದು ಶಾಲೆಯ ಅಭಿವೃದ್ಧಿ ಕೇವಲ ಆಡಳಿತ ಮಂಡಳಿಯಷ್ಟೇ ಅಲ್ಲದೆ ಪೋಷಕರ ಪಾತ್ರ ಬಹು ಮುಖ್ಯವಾಗಿರುತ್ತದೆ. ಪೋಷಕರಿಲ್ಲದೆ ಮಕ್ಕಳಿಲ್ಲ, ಮಕ್ಕಳಿಲ್ಲದೆ ಶಾಲೆ ಇಲ್ಲ. ಆದ್ದರಿಂದ ನಮ್ಮ ಶಾಲೆಯನ್ನು ನಂಬಿ
ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿರುವ ಪೋಷಕರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಾವು ನಡೆಸುವ ಎಲ್ಲ ಕಾರ್ಯಕ್ರಮಕ್ಕೂ ಪೋಷಕರು, ಶಿಕ್ಷಣ ಇಲಾಖೆ ಹಾಗೂ ಸ್ನೇಹಿತರು ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಲಹೆ ಹಾಗೂ ಪ್ರೋತ್ಸಾಹ ನೀಡುತ್ತಾ ಬಂದಿರುತ್ತೀರಿ. ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ವಿದ್ಯಾಸಂಸ್ಥೆಯು ಯಾವಾಗಲೂ ನಿಮ್ಮ ಜೊತೆಗಿರುತ್ತದೆ ಎಂದು ತಿಳಿಸುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. Thank you, ma'am, for your valuable words. Life is an exam where the syllabus is unknown and question papers are not set, nor are there model answer papers. With a great pleasure, I request our alumni to receive the honor from our management. ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಚಂದಹ ಎಲ್ ಪುಟ್ಟಮಾದಯ್ಯ ಮತ್ತು ನಳಿನ ದಂಪತಿಗಳ ಪುತ್ರರಾಗಿ 22 ಮೇ 1983ರಲ್ಲಿ ಜನಿಸ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿಯೇ ಪಡೆದಿರುವಂಥದ್ದು ತುಂಬ ಹೆಮ್ಮೆಯ ವಿಷಯ. ಅನಂತರ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದಂತಹ ಚಂದನ್ ರವರು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಲಕಾಲ ಕೆಲಸವನ್ನು ನಿರ್ವಹಿಸ್ತಾರೆ. ಅನಂತರ ಈ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಹಲವು ಕ್ಷೇತ್ರಗಳ ವ್ಯವಹಾರಗಳನ್ನು ನಡೆಸಿ ಅನೇಕ ಯುವಕರಿಗೆ ಇಂದು ಮಾದರಿಯಾಗಿರುತ್ತಾರೆ. ಪ್ರಸ್ತುತ ಇವರು ನಳಿನ ಪುಟ್ಟಮಾದಯ್ಯ ಫ್ಯೂಯಲ್ ಸ್ಟೇಷನ್, ಆದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್, ಆದಿ ಎಕೋ ಫ್ರೆಂಡ್ಲಿ ಬ್ರಿಕ್ಸ್ ಇಂಡಸ್ಟ್ರಿ, ಚೀಕು ಫಾರ್ಮ್ ಇನ್ನೂ ಅನೇಕ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನಕಪುರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರುತ್ತಾರೆ. ಅಂತಹ ಮಾದರಿ ವ್ಯಕ್ತಿಯನ್ನು ಇಂದು ನಮ್ಮ ಮಾನಸ ಸಂಸ್ಥೆ ತುಂಬ ಹೆಮ್ಮೆಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಅಭಿನಂದನೆಗಳು ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ಚಂದನ್ ಕೆ ಸರ್ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ಎಲ್ಲ ಗಣ್ಯರು ಚಂದನ್ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಚಂದನ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.
nation's cultures resides the heart and the soul of its people. Now we are going to celebrate and appreciate the glory of our traditions, talents and stories. We hope that we are going to enjoy the every moment of this experience. ಕಲೆ ಎಂದರೆ ಕೇವಲ ಮನರಂಜನೆ ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಎಂದು ಹೇಳುತ್ತಾ ನೀವೆಲ್ಲರೂ ಕಾಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈಗ ಶುರು ಮಾಡೋಣ. थांबून माझी नजर एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ते घे ठुमक ठुमक जब हिट जाए तू पहाड़ी बाटमा छम छमा पायल घुंघरू बाजनी त्यार कुटमा लाल त्यार कंगना हाथ में चूड़ी छनहरा लाल त्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा म्यूजिक ராஜாவுக்கு எல்லாரும் சொல்ல இவனை தொழுவானாயும் ஜனத்திரக்க காலம் எடுத்து வச்சால் சொர்க்கம் போலும் மக்கள் எல்லும் மீனாட்சி அண்ணன் தனி மாடன் போல மருந்தும் மீனாட்சி Assalamualaikum, Kuru Mazri. Chincha. Gamar Joba. Adab. Ya Marhaban. A warm welcome to all us gathered here to celebrate 40 years of Manasa Utsava. Are you ready to see a gracious performance? Just a few minutes. Ladies and gentlemen, I am very excited to introduce our dynamic anchoring team. My first anchor, she is so sweet but always angry bird. It's one and only my partner Sparking Siri. Thank you, Manasa. She is very supportive but sometimes she is very emotional. That is Miracle Manasa. Thank you, Siri. I am honored to introduce my harmonious, humble and humorous Hitashri as my co-anchor. Thank you, Namrata. I am very delightful to introduce my co-host who is noticeable, noble-hearted. She is none other than Naughty Namrata. Thank you, Hitashri. Introducing my next anchor, she is sweet in smile, strong in presence, with a spark that makes every moment special. The one and only yes for shining star, Simran. Thank you, Ayman. I am very delightful to introduce my co-anchor. She is always amazing, always alluring. That's truly amazing. She is one and only presenting Ayman. Thank you, Simran.
ಹರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯು ಪ್ರತಿಯೊಬ್ಬರ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವಿರಲಿ, ಸ್ವಾಗತವಿರಲಿ, ಸ್ವಾಗತವಿರಲಿ. A very warm evening to everyone present here. We hope you all enjoyed the part 1 of our program. Now, with the same energy and same excitement, it's time to begin part 2 of our annual day with our Manasa Utsava. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಯಾಕೆ ಮನಸ ಇವಾಗ ನಮ್ಮ ಗಣೇಶನ್ ಸಾಂಗ್ ಹಾಡ್ತಾ ಇದೆಯಾ? ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನನಗೆ ಇದು ಹೇಳು, ಯಾವಾಗಲೂ ಮೊದಲನೇ ಪೂಜೆ ಯಾರಿಗೆ ಮಾಡ್ತಾರೆ? ನಮ್ಮ ಗಣೇಶನ್ ತಾನೇ. ಯಾಕೆ ಮಾಡ್ತಾರೆ ಹೇಳು ನೋಡೋಣ. ಗೊತ್ತಿಲ್ವೇ? ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲು ಗಣೇಶನ ಅನುಗ್ರಹ ಬಹಳ ಮುಖ್ಯ ತಾನೆ. ಅದಕ್ಕೆ ನಾನು ಈ ಸಾಂಗ್ ಹಾಡಿದೆ. ನೀವೇನು ಬಿಡಿ ಮೇಡಮ್, ಫುಲ್ ಮಿಂಚಿಂಗ್. ಓ, ತಾವೇನು ಕಮ್ಮಿನಾ? ನೀವು ಚಂದನ ಮಿಂಚಿಂಗು. ಎಷ್ಟಾದ್ರೂ ನಮ್ಮ ಆನ್ಯುವಲ್ ಡೇ, ಸೊ ಮಿಂಚಲೇಬೇಕಲ್ವಾ? This is the most awaited section of every event. Within a few minutes, we are going to watch and enjoy the fabulous performances. So, ladies and gentlemen, are you ready to get the thrill of exciting dramas and energetic dance performance of our young talented students? So, without wasting further time, let's begin our cultural programs. Let's watch out. ಎಲ್ಲಿ ಜೋಶು? ಚಪ್ಪಾಳೆ ಹೊಡಿರಿ. ಮನಸ, ನಿಂಗೊಂದು ಕ್ವಶನ್ ಕೇಳಲಾ? ಕೇಳು. ನಮ್ಮ ಶಾಲೆಯಲ್ಲಿ ಎಲ್ಲ ಡ್ಯಾನ್ಸ್ನು ಮಾಡೋಕ್ಕೂ ಮುಂಚೆ ಯಾವ ಡ್ಯಾನ್ಸ್ ಮಾಡ್ತಾರೆ ಹೇಳು ನೋಡೋಣ. ಭರತನಾಟ್ಯಂ ತಾನೇ? ಅದು ಸರಿ ಸರಿ, ಯಾಕೆ ಯಾವಾಗ ಭರತನಾಟ್ಯಮೇ ಮಾಡ್ತಾರೆ? ನಮ್ಮ ಭಾರತದ ಸಾಂಸ್ಕೃತಿಕ ಹೆಮ್ಮೆಯೇ ನಮ್ಮ ಭರತನಾಟ್ಯಂ. ಹಾಗಿದ್ರೆ ಈ ವರ್ಷನೂ ಇದೆಯಾ? ಹೌದು, ಖಂಡಿತ ಇದೆ. ಮತ್ತಿನ್ಯಾಕೆ ತಡ ಮಾಡ್ತಿದ್ಯಾ? ಕರ್ದೇ ಬಿಡು. So let's welcome Natya Sharade of Manasa School Sparsha on the stage. Give a huge round of applause. ತಕ್ಕುಂತರಿ ತಕುಂತರಿ ಕಿಡದಗ ಕುಕ್ಕುಂತರಿ ಕುಕುಂತರಿ ಕಿಡದಗ ತಕ್ಕುಂತರಿ ತಕುಂತರಿ ಕಿಡದಗ ದಿಕ್ಕುಂತರಿ ದಿಕ್ಕುಂತರಿ ಕಿಡದಗ ತಕತದಿ ಕಿಡತೋಂತ ತಕತದಿ ಕಿಡತೋಂತ ತಕತದಿ ಕಿಡತೋಂ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ತಗದರಿಗಿಣತು ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ತಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ.
ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ. शिवाग्रनयनि कार्यायनि भैरवे सावित्री नवयौवना शुभकरी साम्राज्यलक्ष्मी प्रदा चिद्रूपी परदेवता भगवती श्रीलिङ्ग भैरवे. भैरवि मोहिनि देवता त्रिभुवनि आनन्द सन्दायिनी वाणी वल्लभ वाणी वेणु मुरली गान प्रिया लोलिनी कल्याणी रुडुराज बिंब वदना धूम्राक्ष संहारिणी चिद्रूपी परदेवता भगवती श्रीलिंग भैरवे. भैरवी रौद्रिणी भद्रकाळि बगला ज्वालामुखी वैष्णवी ब्रह्माणी त्रिपुरान्तकी सुरनुदा देवी व्यमानोज्ज्वला चामुण्डा श्वेतरक्षपोषजननी दाक्षायणी वल्लभी चिद्रूपी परदेवता भगवती श्रीलिंग भैरवी. भैरवी शूलधनुकशाङ्कुशधरी अर्धेन्दुबिम्बाधरी वाराही मधुकैटभा प्रशमनी वाणी रमा सेविका मल्लार्यासुरमूकदैत्यवधरी माहेश्वरी चाम्बिका चिद्रूपी परदेवता भगवती श्रीलिंग भैरवी. ಶಾರದೆಗೆ ಜೋರಾದ ಚಪ್ಪಾಳೆ. ಅಯ್ಯೋ ದೇವ್ರೆ, ಯಾಕೇನಾಯ್ತು ಸಿರಿ? 2 ಡೇಸಿಂದ ನಮ್ಮಮ್ಮ ಮನೇಲಿಲ್ಲ, ಸೊ ಎಲ್ಲ ಕೆಲಸ ನಾನೇ ಮಾಡ್ಕೊಂಬರ್ಬೇಕು. ತುಂಬ ಬೇಜಾರಾಗ್ತಿದೆ. ಯಾಕೇನಾಯ್ತು? ನಮ್ಮಮ್ಮಂಗೆ ಹುಷಾರಿಲ್ಲ, ಸೊ ಎಲ್ಲ ಕೆಲಸ ನಾನೇ ಮಾಡಿಕೊಂಡು ನಾನೇ ರೆಡಿಯಾಗಿ ಬರಬೇಕು. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಇವಾಗ ಗೊತ್ತಾಯ್ತಾ? ಅಡುಗೆ ಮಾಡಿಕೊಟ್ರೆ ಅಮ್ಮ ಅದು ಬೇಡ ಇದು ಬೇಡ ಶೂ ಹಾಕು, ಬೆಳಿಗ್ಗೆಯಿಂದ ಸಂಜೆ ಗಂಟ್ಲ ಕ್ವಾಟ್ಲೆ ಕೊಡ್ತೀಯಾ? ಈಗ ಗೊತ್ತಾಯ್ತಾ ಅಮ್ಮನ ಬೆಲೆ ಏನು ಅಂತ? ಓ ಹೌದಲ್ವಾ? ಅವ್ರು ನಮ್ಮ ಜೊತೇಲಿ ಇದ್ದಾಗ ನಮ್ಗೆ ಅವ್ರ ವ್ಯಾಲ್ಯೂನೇ ಗೊತ್ತಿರಲ್ಲ. ಬಟ್ ಅವರು ಒಂದು ದಿನ ನಮ್ಮ ಕಣ್ಮುಂದೆ ಇಲ್ಲ ಅಂತಂದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಅವ್ರ ಜೊತೆ ಆ ಥರ ಎಲ್ಲ ಮಾಡಬಾರ್ದಿತ್ತು ಅಂತ ತುಂಬ ಫೀಲ್ ಆಗ್ತಿದೆ. ಆಡಿಯನ್ಸ್, ನಿಮ್ಮೆಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಂಡ ಶ್ರೇಷ್ಠ ಹೆಣ್ಣು ಅವಳೇ ನಿನ್ನಮ್ಮ. ನೀ ನಡೆದ ತಪ್ಪಿನ ದಾರಿ ತಿದ್ದಿದ್ದು ನಿನ್ನಮ್ಮ. ನೀ ಅತ್ತಾಗ ನಿನಗಿಂತ ಅಳುವವಳು ನಿನ್ನಮ್ಮ. ನಿಮಗಾಗಿ ಕಾಯುವ ಆ ಜೀವವೇ ನಿಮ್ಮಮ್ಮ. ಹೇಗಿತ್ತು ಥಾಟು? ರಿಪ್ಲೈ ಇಲ್ಲಿ. ಇವಾಗ ಯಾಕೆ ಮಾನಸ ಇದನ್ನೆಲ್ಲ ಹೇಳ್ತಿದ್ಯಾ? ಸಿರಿ, ತಾಯಿಗೆ ಮಿಗಿಲಾಗಿರುವುದು ಈ ಜಗತ್ತಲ್ಲಿ ಏನೂ ಇಲ್ಲ. ಅಂತ ತಾಯಿಗೋಸ್ಕರ ಡೆಡಿಕೇಟ್ ಮಾಡಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬರ್ತಿರೋರೆ ನಮ್ಮ 5th A ಸೆಕ್ಷನ್ ಮಕ್ಕಳು. ಸೊ ಮತ್ತೆ ಯಾಕೆ ತಡ, ಕರೆದ ಬಿಡೋನ್ವಾ? ಬೇಗ ಕರಿ. ಸೊ ಲೆಟ್ಸ್ ವೆಲ್ಕಮ್ ಅವರ್ 5th A ಸ್ಟೂಡೆಂಟ್ಸ್ ಟು ಶೋ ದೇರ್ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್. ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ನನ್ನ ಅಮ್ಮ ಮನದಾಳದ ನೋವನ್ನು ತಿಳಿವ, ಮಾತಲ್ಲೇ ಮುಗುಳು ನಗೆಯನ್ನು ಬೀರುವ, ತನ್ನಲ್ಲಿ ನೋವಿದ್ದರೂ ಮಗುವಿಗೆ ಖುಷಿಯನ್ನು ನೀಡುವ, ಆ ಇಡೀ ಜಗವನ್ನೇ ಮರೆಸುವ ಆ ದೇವತೆಯೇ ನನ್ನ ಅಮ್ಮ.
ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಭೂಮಿ ದೇವರು ನೋವಿಗೂ ನಲಿವಿಗೂ ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆಯನ್ನು ಕೊಂದಿದೆ ಕೊಟ್ಟವಳು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಭಕ್ತಿ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆಯನ್ನ ಕೊಂದಿದೆ
ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹೇಳಿದರು ಆಸಕ್ತಿ ಇರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಈ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳಿರುತ್ತೆ. ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರ. ಅಮ್ಮ ಸಾಕ್ಸ್ ಅಲ್ಲಿ, ಸೋಪ್ ಅಲ್ಲಿ, ಟವಲ್ ಇಲ್ಲ, ಟವಲ್ ಅಲ್ಲಿ, ಶರ್ಟ್ ನಾನು ಇಲ್ಲೇ ಕಳ್ಸಿದ್ನಲ್ಲ, ಪ್ಯಾಂಟ್ ಅಲ್ಲಿ, ವಾಚ್ ನೋಡ್ದ್ಯಾ, ನನ್ ಚಾರ್ಜರು, ಹೆಡ್ಫೋನ್ಸ್ ಅಲ್ಲಮ್ಮ, ಅಮ್ಮ ಗಾಡಿ ಕೀಯಲ್ಲಿ, ಲಂಚ್ ಬಾಕ್ಸ್, ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ, ನನ್ ಫೋನ್ ಅಲ್ಲಿ, ಪರ್ಸು. ಅಯ್ಯೋ, ಈ ತರ 100 ಪ್ರಶ್ನೆಗಳನ್ನ ನಮ್ಮ ಅಮ್ಮನ ಹತ್ರ ಕೇಳಿರ್ತೀವಿ. ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ, ಅಪ್ಪ ಅಮ್ಮ ಎಲ್ಲಿ? ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ದೆ ಕೇಳೋಳು ನಮ್ಮಮ್ಮ. ದೋಸೆ ಬೇಡ, ಇಡ್ಲಿ ಮಾಡಮ್ಮ, ಪೂರಿ ಬೇಡ, ಚಪಾತಿ ಮಾಡು, ಚಟ್ನಿ ಬೇಡ, ಸಾಂಬಾರ್ ಮಾಡಮ್ಮ, ಮಟನ್ ಬೇಡ, ಇವತ್ತು ಚಿಕನ್ ಮಾಡು, ಟೀ ಬೇಡ, ಬೊಂಬಟ್ ಫಿಲ್ಟರ್ ಕಾಫಿ. ಅವಳಿಗೇನ್ ಬೇಕೋ ಅದನ್ ಬಿಟ್ಟು ನಮ್ಗೇನ್ ಬೇಕೋ ಅದನ್ನ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ. ಸ್ವೀಪರ್, ಕ್ಲೀನರ್, ಕೀಪರ್, ಶೆಫ್, ವೇಟರ್, ಟೀಚರ್ ನಮ್ಮಮ್ಮ. ಆರ್ಗನೈಸರ್, ಡೆಕೋರೇಟರ್, ಸ್ಟೋರಿ ಟೆಲ್ಲರ್, ಸಿಂಗರ್, ಆಕ್ಟರ್, ಆಂಟರ್ಪ್ರಿನರ್ ನಮ್ಮಮ್ಮ. ಬಾರ್ಗೈನರ್, ಟ್ರೆಜರರ್, ಫೈನಾನ್ಷಿಯಲ್ ಅಡ್ವೈಸರ್, ಸಪೋರ್ಟರ್, ಮೋಟಿವೇಟರ್, ಅಯ್ಯೋ ಮೊಬೈಲ್ ತಗೊಂಡೋಗೋ ಅನ್ನೋ ರಿಮೈಂಡರ್. ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಟು ಬಿ ಅ ಮದರ್. ಇದು ನಮ್ಮೆಲ್ಲಾ ತಾಯಂದಿರಿಗೂ ನಮ್ದೊಂದು ಪುಟ್ಟ ಟ್ರಿಬ್ಯೂಟ್. ಅಮ್ಮ ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಬಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಆಡಿಯನ್ಸ್, ಈ ಡ್ಯಾನ್ಸ್ ನೋಡಿದ್ಮೇಲೆ ಒಂದು ಥಾಟ್ ನೆನ್ಪು ಬರ್ತಿದೆ, ಹೇಳ. ಅಮ್ಮ ಎಂದರೆ ಬರೀ ಪದವಲ್ಲ, ಪದೇ ಪದೇ ಸಿಗುವ ವಸ್ತು ಅಲ್ಲ, ದೇವರಿಗಿಂತ ಕಡಿಮೆ ಇಲ್ಲ, ಜೀವನದಲ್ಲಿ ಒಮ್ಮೆ ಕಳೆದುಕೊಂಡರೆ ನೆಮ್ಮದಿಯೇ ಇಲ್ಲ. ಹವ್ ಇಸ್ ಇಟ್ ಆಡಿಯನ್ಸ್? ಯಾಕೆ ಮನಸ್ಸ, ಏನಾಯ್ತು? ಇಷ್ಟೊಂದು ಬೇಜಾರಲ್ಲಿದ್ಯಾ? ಪ್ಲೀಸ್ ನನ್ನ ಒಬ್ಬಂಟಿಯಾಗಿ ಬಿಟ್ಬಿಡು. ಯಾಕೆ, ಏನಾಯ್ತು? ಏನಂತ ಹೇಳಿ ಸಿರಿ, ನಮ್ಮಪ್ಪ ಇದ್ದಿದ್ದೊಂದು ಹೊಲನೂ ಮಾರ್ಕೊಂಡಿದ್ದಾರೆ. ಏನಕ್ಕೆ ಮಾರಿದ್ದು? ಯಾರೋ ಸಾಹುಕಾರರು ಬಂದರು, ನಮ್ಮ ಕಷ್ಟಕ್ಕೆಲ್ಲ ನೆರವಾಗ್ತೀವಿ ಅಂತ ಹೇಳಿ ಇವಾಗ ಅವರೇ ಕಷ್ಟ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನಾನು ನಿಂಗೊಂದು ಮಾತು ಹೇಳಲಾ? ಹೇಳು. ಎನಿಥಿಂಗ್ ಈಸ್ ನಾಟ್ ಈಸಿ ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ನೀನು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಮನಸ್ಸ. ನೀನು ಪಡ್ಕೊಂಡೇ ಪಡ್ಕೊತೀಯ, ನೀನು ಹೋರಾಡು. ನಮ್ಮಂಥ ಬಡವರು ಆ ಶ್ರೀಮಂತರ ಹತ್ರ ಹೋರಾಡೋಕ್ಕಾಗುತ್ತಾ? ನೀನು ಹಂಗೆ ಅನ್ಕೊಳ್ಳೋದು ತಪ್ಪು ಮನಸ್ಸ. ನಿನ್ನ ಕೈಲಿ ಆಗುತ್ತೆ, ನೀನು ಪಡ್ಕೊತೀಯ. ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಹೊನ್ನು ಬೆಳೆಯುವ ಕಣ್ಣಿನ ಕನಸುಗಳು ಕಣ್ಣಾರೆ ಕಾಣುವ ಶ್ರಮಜೀವಿ ಆ ನಮ್ಮ ರೈತ. ತನ್ನ ಬಡತನದಲ್ಲಿಯೂ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಶ್ರೀಮಂತ ಆ ನಮ್ಮ ರೈತ. ಇವಾಗ ಯಾಕೆ ಇದನ್ನು ಹೇಳ್ತಿದ್ಯಾ? ಓ, ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ.
ನಮ್ಮ 5th C ಸ್ಟೂಡೆಂಟ್ಸ್ ಅವರು ರೈತರಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾರೆ. ಓ ಹೌದಾ, ಹಂಗಾರೆ ಕರೆದೇ ಬಿಡು. ರೈತರ ಶ್ರಮಕ್ಕೆ ಮಣಿದು ಅವರಿಗೆ ನಮನ ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ 5th B ಸ್ಟೂಡೆಂಟ್ಸ್. ಬರಲಿ ಜೋರಾದ ಚಪ್ಪಾಳೆ. ರೀ ಯಜಮಾನ್ರೆ ಬನ್ನಿ ಇಲ್ಲಿ. ಏನು ಹೇಳಿ ಸ್ವಾಮಿ? ನೋಡ್ರಪ್ಪ, ನಾವು ಸಿಟಿಯಿಂದ ಬಂದಿದ್ದೀವಿ. ನಿಮ್ಮೆಲ್ಲರೂ ಜಮೀನ ಖರೀದಿಸಿ ಈ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಕೈ ತುಂಬಾ ಹಣನೂ ಕೊಟ್ಟು ಕೆಲಸನೂ ಕೊಡ್ತೀವಿ. ನೀವೆಲ್ಲರೂ ನಿಮ್ಮ ಜಮೀನ ಕೊಡ್ತೀರಾ? ಅಲ್ಲ ಕಣಪ್ಪ, ಎಷ್ಟೋ ಜನ ಕೆಲಸ ಕೊಡ್ತೀವಿ ಅಂತ ಬಂದು ನಮ್ಮೂರ ಅರ್ಧಂಬರ್ಧ ಜಮೀನ ತೆಗೆದುಕೊಂಡು ಮೋಸ ಮಾಡವ್ರೆ. ನಿಮ್ಮನ್ನ ಹೆಂಗ್ ನಂಬೋದು ನಾವು? ನಾವು ಬೇರೆ ಜನಗಳ ತರ ಮೋಸ ಮಾಡಲ್ಲ. ಬೇಕಾದ್ರೆ ನಿಮ್ ಜಮೀನ್ಗೆ ಯಾವ ಬೆಲೆ ಇದೆಯೋ ಅದ್ರ ಮೇಲೆ ಒಬ್ಬೊಬ್ರಿಗೆ 5 ಲಕ್ಷ ಜಾಸ್ತಿ ಕೊಡ್ತೀನಿ. 5 ಅಲ್ಲ 10 ಲಕ್ಷ ಕೊಡ್ತೀವಿ ಅಂದ್ರು ನಾವ್ಯಾರು ಜಮೀನ್ ಕೊಡೋದಿಲ್ಲ. ಏನಂದ್ರೆ? ನಾವ್ ಯಾರು ಜಮೀನ್ ಕೊಡೋದಿಲ್ಲ ಅಂದೆ. ಏಯ್, ನೀನ್ ಯಾರು ನಮ್ ಜಮೀನ್ ಕೊಡಲ್ಲ ಅನ್ನೋದಕ್ಕೆ? ನಿಮ್ ಜನ್ಮಕ್ಕೆ ಜನ್ಮ ಕೊಡೋ ತಾಯಿನ, ಅನ್ನ ಕೊಡೋ ಭೂಮಿನ ಸಾಕೋದಕ್ಕಾಗದೆ ಇನ್ನೊಬ್ರಿಗೆ ಮಾರೋನು ನನ್ನ ಪ್ರಕಾರ ಮನುಷ್ಯನೇ ಅಲ್ಲ. ನಾವು ರೈತರು, ನಮ್ಮ ಹತ್ರ ಭೂಮಿ ಐತೆ. ಈಗ ಮಳೆ ಬರದೆ ನೀರಿಲ್ದೆ ಬರಗಾಲ ಬಂದಿರ್ಬೋದು. ನೀವು ಭೂಮಿನ ಅವ್ರಿಗೆ ಮಾರಿದ ತಕ್ಷಣ ಮಳೆ ಬಂದ್ರೆ ಅಯ್ಯಯ್ಯೋ ನಮ್ಮ ಭೂಮಿ ಕೊಟ್ಬಿಟ್ವಲ್ಲ ಅಂತ ಸಾಯೋಕ್ಕೂ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ. ರೈತ ಅನ್ನ ಕೊಡೋದು ಯಾರು ಅಂತಾರೆ, ಅಂಥದ್ರಲ್ಲಿ ನಾವುಗಳೇ ನಮ್ಮ ಭೂಮಿನ ಕೊಟ್ಬಿಟ್ರೆ ನಮ್ಮ ಮಕ್ಕಳಿಗೆ ಎಲ್ಲಿಂದ ಅನ್ನ ಹಾಕೋದು ಹೇಳಿ? ಬಾಳ್ ಬಿದ್ದಿರೋ ನಮ್ಮ ಭೂಮಿಗೆ ಎಷ್ಟು ಬೆಲೆ ಬಾಳುತ್ತೋ ಅದಕ್ಕಿಂತ 5 ಲಕ್ಷ ಜಾಸ್ತಿ ಕೊಡ್ತೀವಿ ಅಂತ ಇವರೇ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಭೂಮಿಗೆ ಎಷ್ಟು ಬೆಲೆ ಐತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ನಾನಂತೂ ನನ್ನ ಭೂಮಿನ ಕೊಡೋದಿಲ್ಲ. ಅದೆಷ್ಟೇ ಕಷ್ಟ ಬರಲಿ ಎದುರಿಸೋದು ಮಾಡ್ತೀನಿ. ಬೆಳೆದ ಬಂಡೆಗಲ್ಲು ಇವನು ನಡೆವ ದಾರಿ ಮೈಲಿಗಲ್ಲು. ಇವನ ಎದುರು ಯಾರು ಹೋಗಬ್ಯಾರಿ, ಸೈನ್ಯವು ಹಸಿರ ಜನಕ್ಕೆ ಇವನು ಅನ್ನದಾತ. ಹಸಿರ ಉಸಿರು ಎಂದು ಹೇಳಿದಾತ. ಅಣ್ಣ ಮಗನೆ ಕೇಳೋ ನೀನೆ ಇನ್ನು ನಮ್ಮ ಹೆಮ್ಮೆ ಮಾಡುತ್ತ. ಕಲಿತ ವಿಜ್ಞಾನಿ ಬೆಳೆದಿದ್ದು ಹಂಚುವ ಈ ದಾನಿ. ಸ್ವಾಭಿಮಾನಿ ಸಾಲು ಸಾಲು ಕಟ್ಟಿ ಹೊಂದ ಭೂಮಿ ಬೆತ್ತಲು. ಭೂಮಿಗೆ ಭೂಮಿ ಎದ್ದು ಒಟ್ಟಾಗಿ ಕೈಯಾಡಿರು. ಹಸಿರಿನ ಬಣ್ಣ ಬಳಿದು ಅರೆ ನೋಡು ನೋಡು ಹೊರಟ ಸವಾರಿ. ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ,
ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇರಿಯ ಹೊರಗಡೆ ಬಂದ ರೈತನ ತೋಳಿಗೆ ಕೊಡೋ ಜೀವ. ಯವಿ 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 ರೀ ರೀ ಇಲ್ಲಿ ನೋಡ್ರಿ, ಇದು ನಮ್ಮ ಹೊಲನ. ಭತ್ತದ ಪೈರು ಎಷ್ಟು ಬೇಗ ಬಂದ್ಬಿಟ್ಟಿದೆ. ನಾವು ಕಷ್ಟಪಟ್ಟು ಬಿತ್ತನೆ ಮಾಡಿದ್ದಕ್ಕೆ ಆ ದೇವರೇ ಕೊಟ್ಟ ಪ್ರತಿಫಲ ಇದು. ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಚಂದಾದ ಮುಗುಳುನಗೆ ಬಂಗಾರ ತೆನೆದೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ನೋಡಿ ಸರ್, ನೋಡಿ ನಮ್ಮ ರೈತರ ಸಂಭ್ರಮನ. ಅವತ್ತು ನೀವು ನಮ್ಮ ಭೂಮಿಲಿ ಫ್ಯಾಕ್ಟ್ರಿ ಕಟ್ಟೋಕೆ ಅಂತ ಬಂದ್ರಿ, ಆದ್ರೆ ಅವತ್ತು ನಾವು ನಮ್ಮ ಭೂಮಿನ ಕಾಪಾಡ್ಕೊಂಡು ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಸಂಭ್ರಮ ಆಗ್ತಾ ಇರ್ಲಿಲ್ಲ. ಒಂದು ಮಾತು ಹೇಳ್ತೀನಿ, ಬೇಜಾರಾಗ್ಬೇಡಿ. ಭೂಮಿ ಮೇಲೆ ಮನುಷ್ಯನಿಗೆ 3G 4G 5G ಇದ್ರೂ ಹೊಟ್ಟೆಗೆ ಬೇಕಾಗಿರೋದು ಗಂಜಿ. ಅನ್ನನ ಆನ್ಲೈನ್ ಅಲ್ಲಿ ಬೆಳೆಯೋಕ್ಕಾಗಲ್ಲ, ನಮ್ಮಂತ ರೈತರ ಬೆವರಲ್ಲೇ ಬೆಳಿಬೇಕು. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರಿಗೆ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಬೆಳೆಯ ಸಿರಿತನದಲ್ಲಿ ಮರೆಯುವ ಸಾಹುಕಾರ, ಜಗತ್ತಿನ ಜೀವರಾಶಿಗಳಿಗೆ ಆಹಾರವನ್ನು ನೀಡುವ ಈ ನಮ್ಮ ಅನ್ನದಾತನನ್ನು ಕುರಿತು ನಮ್ಮ 5th B ಸೆಕ್ಷನ್ ಮಾಡಿದ ಡ್ಯಾನ್ಸ್ಗೆ ಬರಲಿ ಜೋರಾದ ಚಪ್ಪಾಳೆ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ ಮನಸ? ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಅಪ್ಪ, ಎಲ್ಲ ಅಪ್ಪಂದ್ರು ಅವ್ರ ಮಕ್ಳ ಜೊತೆ ಊಟ ಮಾಡ್ತಿದ್ದಾರೆ, ನನ್ನ ಜೊತೆನೂ ಊಟ ಮಾಡಕ್ ಬನ್ನಿ ಅಪ್ಪ. ಬರೀ ನಿನ್ಗೆ ಯಾವಾಗ್ಲೂ ಬರೀ ತಿನ್ನೋದೇ ಆಯ್ತು. ಹಾ, ನಾನು ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಫೋನ್ ಕಟ್ಬಿಡೋ ಮನಸ. ಅಪ್ಪ ಅಪ್ಪ ಅಪ್ಪ, ಸ್ಕೂಲ್ ಬಿಡ್ತು ಕರ್ಕೊಂಡು ಹೋಗಕ್ ಬನ್ನಿ ಅಪ್ಪ. ನಡ್ಕೊಂಡು ಹೋಗು ಮನಸ. ಯಾಕೆ ಕಾಲಿಲ್ವಾ ನಿನ್ಗೆ? ಹಾ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಬಾಸ್ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ನನಗೆ, ನನ್ನ ಕೆಲಸ ಇದೆ. ಅಪ್ಪ ಪ್ಲೀಸ್ ಫೋನ್ ಕಟ್ ಮಾಡ್ಬೇಡಿ. ಯಾಕೆ ಮನಸ್ಸು, ಏನಾಯ್ತು ಇಷ್ಟೊಂದು ಬೇಜಾರಲ್ಲಿದ್ಯಾ? ನಮ್ಮ ಅಪ್ಪನಿಗೆ ನನ್ಗಿಂತ ಅವ್ರ ಕೆಲಸನೇ ಇಂಪಾರ್ಟೆಂಟ್ ಆಗಿದೆ. ನೀನು ಹಂಗೆ ಅನ್ಕೊಳ್ಳೋದು ತಪ್ಪು ಮಾನಸ. ಅವ್ರ ಸಿಚುವೇಶನ್ಸ್ಗಳನ್ನೂ ನೀನು ಅರ್ಥ ಮಾಡ್ಕೊಬೇಕಲ್ವಾ? ಅವ್ರಿಗೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ವಾ? ನನಗೋಸ್ಕರ 5 ನಿಮಿಷನೂ ಕೊಡೋಕ್ಕಾಗಲ್ವಾ? ಸಮ್ಟೈಮ್ಸ್ ಸಿಚುವೇಶನ್ಸ್ಗಳು ಹಂಗಿರುತ್ತೆ ಮಾನಸ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ತನ್ನೆಲ್ಲ ಕಷ್ಟದಲ್ಲೂ ನೋವಲ್ಲೂ ಹೆಗಲ ಮೇಲೆ ಕುಂಟಿಸಿಕೊಂಡು ಇಡೀ ಪ್ರಪಂಚವನ್ನೇ ತೋರಿಸಿ ಆ ಖುಷಿಯಲ್ಲಿ ತನ್ನ ಖುಷಿಯನ್ನು ನೋಡುವ ಜೀವವೇ ತಂದೆ.
ಇದನ್ನ ಯಾಕೆ ಇವಾಗ ಹೇಳ್ತಿದ್ಯಾ? ಇವಾಗ ನಮ್ಮ 5th C ಸ್ಟೂಡೆಂಟ್ಸು ಡ್ಯಾನ್ಸ್ ಮಾಡಕ್ಕೆ ಬರ್ತಿದ್ದಾರೆ ಅವ್ರ ಅಪ್ಪನಿಗೋಸ್ಕರ. ಓ ಹೌದಲ್ವಾ? ಜಗತ್ತಲ್ಲಿ ತಾಯಿಗೆ ಮಿಗಿಲಾಗಿರುವುದು ಏನೂ ಇಲ್ಲ. ಅದೇ ರೀತಿ ನಮ್ಮ ತಂದೆ ನಮ್ಮ ಸಾಹುಕಾರನಿಗೂ ಕೂಡ ಮಿಗಿಲಾಗಿರುವುದು ಏನೂ ಇಲ್ಲ. ಅಂತ ಸಾಹುಕಾರನಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಡೆಡಿಕೇಟ್ ಮಾಡಕ್ಕೆ ಬರ್ತಿರೋರೆ ನಮ್ಮ 5th C ಸೆಕ್ಷನ್ ಮಕ್ಕಳು. ಬರ್ಲಿ ಜೋರಾದ ಚಪ್ಪಾಳೆ. So let's welcome our 5th C students to show their power-packed performance. Give a huge ಕೂರ್ಸ್ಕೊಂಡು ಹೋಗೋದು ಯಾಕೆ ಹೇಳಿ? ಯಾಕೆ? ತಾನು ನೋಡೋದೆಲ್ಲ ಮಗುಗೂ ಕಾಣ್ಲಿ ಅಂತ ಅಣ್ಣ. ಆದ್ರೆ ಒಬ್ಬ ತಂದೆ ಮಗುನ ಭುಜದ ಮೇಲೆ ಕೂರ್ಸ್ಕೊಂಡು ಹೋಗೋದು ಯಾಕೆ ಗೊತ್ತಾ? ನಮಗ್ ಕಾಣ್ದೇ ಇರೋದು ಮಗು ಕಾಣ್ಲಿ ಅಂತ ಅಣ್ಣ. ಅಣ್ಣ ತಂದೆಗಿದು ಕಷ್ಟ ಅಲ್ಲ ಅಣ್ಣ, ಇಷ್ಟ. ಅಂಡ್ ನಾನ್ ಸ್ಟ್ರಾಂಗ್ ಫಾದರ್ ಅಣ್ಣ, ಸ್ಟ್ರಾಂಗ್ ಫಾದರ್. ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬ ಲವ್ ಮಾಡೋದಿಲ್ಲ. ಅವರಿಗೆ ನೋವು ಅಪ್ಪ ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬ ಲವ್ ಮಾಡೋದಿಲ್ಲ. ಅವರಿಗೆ ನೋವು ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ. ಚಿಕ್ಕೋನಿದ್ದಾಗ ತಿದ್ದಿಸ್ತಿದ್ರು ABCD. ಪ್ರೀತಿ ಮಾಡೋ ಕಲಿಬೇಕು ಇವರ ನೋಡಿ. ಕ್ರಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡೆ. ಅಪ್ಪ ನೀನೇ ಹೀಮಾನು, ಅಪ್ಪ ನೀನೇ ಶೋಮ್ಯಾನು, ನಂಗೆ ನೀನೇ ಎಲ್ಲಾನು. ಅದಕ್ಕೆ ಹೇಳುವೆ ಕೇಳಿ, My daddy is my hero. My daddy is superstar. oh daddy, oh daddy, oh daddy, 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 oh daddy, oh daddy, oh daddy, daddy, daddy. Daddy, my lovely daddy. Baby, my lovely baby. Daddy, my lovely daddy. Baby, my lovely baby. ಪ್ರೀತಿನ ಹೊತ್ತು ಬಂದೆ ಕಗೋಸಿ ಮುತ್ತ. Baby, my lovely baby. ಒಂದೊಂದು ಮಾತು ಚೆಲ್ಲ. ನಿನ್ನಂತ ಅಪ್ಪ ಇಲ್ಲ. ಒಂದೊಂದು ಮಾತು ಚೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ. ಯಾವ ದೇವ ತಂದ ಬರವ ಇನ್ನು ನಾನು ಅರಿಯನು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ. ಯಾವ ದೇವ ತಂದ ಬರವ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ನಾನು ನೋಡಿದ
ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರು ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಜೀವ ಜೀವ ನಮ್ ದೇವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳ್ತಿವೆ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ಮಗ కష్టమెదురొచ్చిన కన్నీళ్లు ఎదిరించిన ఆనందం అనే ఉయ్యాలలో నన్ను పెంచిన నాన్నకు ప్రేమతో నాన్నకు ప్రేమతో నాన్నకు ప్రేమతో అంకితం నా ప్రతీక్షణం నేనే దారిలో వెళ్ళినా ఏ అడ్డు నన్నాపినా నీ వెంట నేనున్నానని నన్ను నడిపించిన డాడీ యు మై హీరో డాడీ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಎಲ್ಲಿ ಜೋಶ್ ಕಮ್ಮಿ ಆಗ್ಬಿಟ್ಟಿದೆ? ಏನ್ ನೀವುಗಳು ಟ್ರೈಲರ್ಗೆ ಇಷ್ಟು ಸುಸ್ತಾಗೋದ್ರೆ ಪಿಕ್ಚರ್ ಅಭಿ ಬಾಕಿ ಹೈ. Talented members, their young minds turns numbers into magic, logic into thinking, and equations into expressions of the creativity. Today they are here to show Vedic Maths is not a subject, it's a way of thinking. I would like to call Vedic Maths team to show their talent. Give a huge round of applause. We start from the theory of Vedic math. My friends will say you to about Vedic math. He collected all the important techniques and published them in a famous titled book, Vedic Maths. Along with the main sutra, there are 13 sub-sutras that give additional shortcut and helpful rules.
Vedic maths improves concentration because students use more mental activity instead of writing everything down. The whole system is built on 16 main sutras, which are short Sanskrit formulas that make calculate faster. It was rediscovered by Sri Bharati Krishna Tirtha who spent years studying ancient scriptures to bring these methods together. Even square numbers and cube roots, which looks difficult for some students, can be solved easily and instantly with the special trick of Vedic maths. Vedic technique helps students avoid common mistakes because the steps are favor and clear. Vedic math is popular because it helps students perform difficult calculation in just a few seconds. Multiplication become extremely faster with using the sutras like vertically and crosswise, which cut down long steps into short. And division is also made up very easy with using the methods which reduce big problems into short and manageable steps. It is known to reduce fear and stress in students who find maths challenging. Some sutras help in solving algebraic expression and equation more efficiently. Hey, come on, let's go. Why are you going early today? Ayo, there is a multiplication test in our school tomorrow. Multiplication test? For that, why you want to go early? Multiplication is very difficult for us. Why it is difficult for you? Then how multiplication is easy for you? Through the Vedic maths formula. Vedic maths, how do you know Vedic maths? Yes, we know Vedic maths. We learned from Manasa English School. Even I want to learn. Okay then, firstly, me and Manikya, we do multiplication of 9. Who will do faster? We see. Okay, let's see. The numbers are 48 into 999. Let's start. I have completed. Did you observe the time? The too much of time taken by Manikya. But how did you do that in a short time? Please explain us. Okay. Okay, this is known as multiplication with 9. In this place, it can be infinitive of 9, 999, 999 or infinitive of 9. The base you can take any one. For the base you should minus 1. It will come 47 and this 47 you should minus from 999. After it will come 952. In front of that you should add 47. Then you can get the answer. It's too simple. Yes, it's too easy now. Okay, then my friends will do some problems which I will say, do it to your page. Then let's start. Firstly, 24 into 26. Have you done? 624. Correct. The next question is 48 into 42. Okay, 77 into 73. Five, 6, 2, 1. Next,
Next multiplication is numbers of multiplication close to 100. 103 into 104. 10712. Correct. 105 into 104. 10920. Correct. 106 into 103. Please do fast. 10918. Correct. 56 into 99. 5544. Correct. 27 into 99. 2673. Correct. 832 into 999. 831168. Correct. And the last one, 63 into 99. 63 into 99. Please do fast, dear friends. 6237. Correct. Have you understand this much, dear friends? Then, overall, Vedic maths makes mathematics easy, enjoyable and exciting for all learners of all age of groups. Thank you. Vedic maths students for proving that maths is not fear, maths is power. ನಡೆನುಡಿಗಳಲ್ಲಿ ಕನ್ನಡ, ಮನದಾಳದಲ್ಲಿ ಕನ್ನಡ, ಎದೆ ತಾಳದಲ್ಲಿ ಕನ್ನಡ, ಉಸಿರಾಟದಲ್ಲಿ ಕನ್ನಡ, ಎಲ್ಲೆಲ್ಲೂ ಕನ್ನಡ ಕನ್ನಡ ಕನ್ನಡ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಘಮ ಹಾಗೂ ನಾಡಿನ ಹೆಮ್ಮೆಯನ್ನು ತುಂಬಿಕೊಂಡಿದೆ. ಕನ್ನಡ ಕೇವಲ ಭಾಷೆ ಅಲ್ಲ, ಅದು ನಮ್ಮ ಗುರುತು, ಸಂಸ್ಕೃತಿ ಮತ್ತು ಸ್ವಾಭಿಮಾನ. ಈಗ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡ ಸೌಂದರ್ಯ, ನಾಡಿನ ಪರಂಪರೆ ಹಾಗೂ ತಾಯ್ನಾಡಿನ ಹೆಮ್ಮೆಯನ್ನು ತೋರಿಸಲಿದ್ದಾರೆ. ಈಗ ವೇದಿಕೆಗೆ ಕನ್ನಡದ ಸೊಗಸು ಮತ್ತು ನಾಡಿನ ಹೆಮ್ಮೆಯನ್ನು ನೃತ್ಯದ ಮೂಲಕ ಪ್ರದರ್ಶಿಸಲು ಸಿದ್ಧವಾಗಿರುವ 6ನೇ ತರಗತಿಯ ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ಸನನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರು ನೀ ಯಾರೇ ಸನನನನರೇ ಹೇಳು ನೀ ಯಾರೇ ಢಮರು ಢಮರೇ ಯಾರು ನೀ ಯಾರೇ ಸೂರ್ಯಂಗ ನೋಡಾಸಿ ಮೈಯನ್ನು ಮುಟ್ಟಾಸಿ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನೋ ಮಾಡೋ ಆಸೆ ಆಗಾಗ ಸಬರಿ ಹೋಗ್ತಾನೆ ಸನನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರು ನೀ ಯಾರೇ ತುಮಕಿ ತುಮಕಿ ಬಾರಲಿ ತಾರೆ ತುಮಕಿ ತುಮಕಿ ನನ್ನನ್ನು ಸೇರಿ ಸಿಮ್ರನ್, ವಿಜಯನಗರವನ್ನು ನಮ್ಮ ಕರ್ನಾಟಕದ ಕಿರೀಟಮಣಿ ಅಂತಾರೆ ಗೊತ್ತಾ? ಹೌದಾ? ಹಾಗಾದ್ರೆ ನಿನಗೆ ವಿಜಯನಗರ ಅಂದ ತಕ್ಷಣ ಏನು ಫ್ಲಾಶ್ ಆಗುತ್ತೆ? ವಿಜಯನಗರ ಅಂದ ತಕ್ಷಣ ನನಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೆನಪಾಗುತ್ತಪ್ಪ. ಹಾಗಾದ್ರೆ ಬಾ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನಾನು ನೋಡ್ಕೊಂಡು ಬರೋಣ. ಹೇ ಇರು, ಅದನ್ನ ನೋಡೋಕೆ ವಿಜಯನಗರ ಹಿಂತಿಗೆ ಹೋಗ್ಬೇಕು. ವಿಜಯನಗರನ ಸ್ಟೇಜ್ ಮೇಲೆ ತೋರಿಸೋದಕ್ಕೆ ನಮ್ಮ 8th ಸ್ಟೂಡೆಂಟ್ಸ್ ಕಾಯ್ತಿದ್ದಾರಲ್ಲ. ಹೌದಾ? ಹಾಗಾದ್ರೆ ಬೇಗ ಸ್ಟೇಜ್ ಮೇಲೆ ಕರಿ, ನಾನು ಸ್ವಲ್ಪ ಕಣ್ ತುಂಬಿಸ್ಕೊಳ್ತೀನಿ. So let's invite our 8th students to show their glorious Vijayanagara on the stage with a big round of applause. Audience, ಏನಿದು ಪವರೇ ಇಲ್ವಲ್ಲ, ಒಡಿರಿ ಜೋರಾದ ಚಪ್ಪಾಳೆ ನಮ್ಮ 8th ಸ್ಟೂಡೆಂಟ್ಸ್ಗೆ. ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿರುವ ಒಂದು ಯುಗ, ಅದು ವಿಜಯನಗರ ಸಾಮ್ರಾಜ್ಯದ ಯುಗ. ಈ ಮೌನಿಯು ಕಣ್ಮಡಿಯುವಂತೆ ಕಂಗೊಳಿಸುವ ಆ ನಾಡು ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಯ ನೆಲೆಮಾಡಿದ್ದ ರಾಜ್ಯವಾಗಿತ್ತು. ಹರಿಹರ ಮತ್ತು ಬುಕ್ಕರಿಂದ ಆರಂಭಗೊಂಡ ಈ ಸಾಮ್ರಾಜ್ಯವು ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಶ್ರೇಷ್ಠತೆಯನ್ನು ತಲುಪಿತು. ಹಿಂದೊಮ್ಮೆ ಸಂಗಮ ಪುತ್ರರಾದ ಅಕ್ಕ ಬುಕ್ಕರು ತಮ್ಮ ಗುರುಗಳನ್ನು ಹರಸಿ ಹೊರಟರು. ಗುರುವರ್ಯ, ನಮಸ್ಕಾರಗಳು. ನಮ್ಮ ಬಹುಕಾಲದ ಕನಸಾದ ಮಹಾ ಸಾಮ್ರಾಜ್ಯದ ಸ್ಥಾಪನೆಗೆ ನಿಮ್ಮ ಸಲಹೆ, ಸೂಚನೆ ಹಾಗೂ ಆಶೀರ್ವಾದ ಬೇಡುತ್ತಿದ್ದೇವೆ. ಈ ಮಹಾಕಾರ್ಯಕ್ಕೆ ನಮಗೆ ನಿಮ್ಮ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಬೇಕು. ರಾಷ್ಟ್ರಂ ಪರಿವರ್ತನಂ, ಧರ್ಮ ಕಾರ್ಯ ಸಿದ್ಧಿರಸ್ತು. ಸಕಲ ಸಿದ್ಧಿಗಾಗಿ ಈ ವೀರಭೂಮಿಯಲ್ಲಿ ನಿಮ್ಮ ಧಾರ್ಮಿಕ ರಾಜ್ಯವನ್ನು ಸ್ಥಾಪಿಸಿ. ಇದೇ ವಿದ್ಯಾನಗರಿ, ವಿಜಯಕ್ಕೆ ಬುನಾದಿಯಾಗಲು ಯೋಗ್ಯವಾದ ಸ್ಥಳ. ಇದೇ ವಿಜಯನಗರ. ವಿಜಯನಗರ.
ಶೃಂಗಕ್ಕೆ ನಿಯುಕ್ತರಾದರು ಕಾದು ಬೆಸೆಗಳಾದರು. ವಿಜಯನಗರದ ರಾಜಲಾಂಛನ ಶ್ರೀವರಾಹ ಸ್ವಾಮಿಯು ರಾಜಮೂರ್ತಿ ಶ್ರೀ ವಿರೂಪಾಕ್ಷ ಪ್ರಭುವಿನದು ಭಾವನ ಹರಿಹರವೇದವಿಲ್ಲದ ಸಾಮರಸ್ಯವೇ ಜೀವನ, ಸಾಮರಸ್ಯವೇ ಜೀವನ, ಸಾಮರಸ್ಯವೇ ಜೀವನ. ಹರಿಹರ ಮತ್ತು ಬುಕ್ಕರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯವು ಮುಂದೆ ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ತನ್ನ ಶ್ರೇಷ್ಠತೆಯ ಶಿಖರವನ್ನು ತಲುಪಿತು. ರಾಜಾದಿರಾಜ ಕನ್ನಡ ರಾಜ್ಯ ರಮಾರಮಣ ದಕ್ಷಿಣ ಸಮುದ್ರಾಧೀಶ್ವರ ಮೂರು ರಾಯರ ಗಂಡ ನಾಗರ ದೇವಿ ಸಂಚಾರ ವಿಜಯನಗರ ಸಾರ್ವಭೌಮ ಶ್ರೀಕೃಷ್ಣ ದೇವರಾಯ ಜೈ ಭವ ವಿಜಯೀ ಭವ ಜೈ ಭವ ವಿಜಯೀ ಭವ. ಚಿದಾನಂದ ಕಲಂಬಾಣಿ ಒಂದೇ ಚಂದ್ರಕಲಾಧರ ನಾನು ನೈರ್ಮಲ್ಯ ತಾರತಮ್ಯೇನ ಬಿಂಬಿತಂ ಚಿತ್ತ ಬೆತ್ತಿಶ್. ಸರಸ್ವತಿಯ ತತ್ವವೇ ಎಲ್ಲ ಕಲೆಗಳಲ್ಲಿ ಕಾಣಿಸುತ್ತದೆ. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ, ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ತಾನ ಧೀಮ್ತಾನ ಶುಭ ಕರಿ ನಯ ಧ್ಯಾನವೇ ದಿನಚರಿ ಇದೋ ಅರ್ಪಣೆ ಶಾರ್ವರಿ ಸಂಜಯ್ ನಾಟ್ಯ ಸಂಗೀತ ರವಿ ಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ತಾರೆಯ ಓಲೆಯು ಮಾರೆ ನಿನ್ನಯ ಕೋಡು ಕಲ್ಲ ಎತ್ತಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಹಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದು ಲಿಂಗ, ಧ್ಯಾನ ಧರ್ಮ ಒಂದೇ ನನ್ನ ಜೀವವಿಂದ. ಕುಲಮತಗಳನ್ನು ಸಮ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿ ಇವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಶ್ರೀಮನ್ಮಹಾರಾಜ ರಾಜಾದಿ
ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್ ಬಹುಪರ ಬಹುಪರ. ವರ್ತಕರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂದ ಒಡನೆ ಹೊಡೆಯಿಕೊಂಡು ನಿಂತು ಪ್ರಕಾರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಯುದ್ಧ ಪ್ರತಿರೂಪ ಇರಲಿರಲನದೇ ಎಂಬ ಹಿರಿತನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ. ಉಸಿರಲ್ಲಿ ಕಂಪಿಸು ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ
ಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ Students for recreating the glorious Vijayanagara in such an impressive way. ಐಮನ್ ನಿನ್ನ ಸ್ಟೇಜ್ಗೆ ಯಾಕೆ ಈ ಥರ ನೋಡ್ತಾ ಇದೆಯಾ? ಯಾವ್ದಾರ ಮಿಸ್ಟ್ರಿ ಫೈಂಡ್ ಮಾಡ್ತಾ ಇದೆಯಾ? ಅಯ್ಯೋ ಇಲ್ಲ, ನೆಕ್ಸ್ಟ್ ಯಾರು ಬರ್ತಾ ಇದ್ದಾರಂತ ಗೆಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಯಾರು ಬರ್ತಾರಂತ ಗೊತ್ತಿಲ್ವಾ? ಸರಿ ಕ್ಲೂ ಕೊಡ್ತೀನಿ, ಗೆಸ್ ಮಾಡ್ತೀಯಾ? ಕ್ಲೂ? ನೀನು ಕೊಡೋದು ಕ್ಲೂ ಅಲ್ಲ, ಒಂದು ದೊಡ್ಡ ಕನ್ಫ್ಯೂಷನ್ ಕೊಡ್ತೀಯ. ಸರಿ ಕೊಡು, ಸಾಲ್ವ್ ಮಾಡ್ತೀನಿ. ಅವರು ಬಂದರೆ ಸ್ಪಾಟ್ಲೈಟ್ ಆಟೋಮೆಟಿಕ್ ಆನ್, ಹೇರ್ ಫ್ಲಿಪ್, ಸ್ಮೈಲ್ ಡ್ರಿಪ್, ಆಟಿಟ್ಯೂಡ್ ಫ್ಲಿಪ್, ಎವ್ರಿಥಿಂಗ್ ಪರ್ಫೆಕ್ಟ್. ಆದರೆ ಬ್ಯಾಕ್ ಸ್ಟೇಜಲ್ಲಿ ಅಯ್ಯೋ ಮಗಳೇ ವೇಟ್ ಮಾಡು ಅಂತ ಫನ್ನಿ ಕ್ರಿಕ್, ಸ್ವ್ಯಾಗು ಹೈ, ಟೆನ್ಷನ್ನು ಬಾಯ್. ಓ ಅವರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರೆ ಸ್ಟೇಜು ಫುಲ್ ಕಾಮಿಡಿ ಜೋಶ್ ಮತ್ತು ಫುಲ್ ಎನರ್ಜಿ ಮಿಕ್ಸ್ ಆಗಿರುತ್ತೆ. ಅದು ಸರಿ, ಅವರು ಟ್ರೆಂಡಿಂಗ್ ರಿಮಿಕ್ಸ್ ಸಾಂಗ್ಸ್ ಮಾಡ್ತಿರೋ ತಾನೇ? ಹಾಂ ಹೌದು. ಆಡಿಯನ್ಸ್ ರೆಡಿ ಆಗಿರಿ, ಬಿಕಾಸ್ ನಮ್ಮ ಕ್ರೇಜಿ ನಾಟಿ 10 ಗರ್ಲ್ಸ್ ಬರ್ತಾರೆ ಸ್ಟೇಜ್ಗೆ. So let us cheer up for our crazy dynamic 10 girls to come on the stage.